ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ಜಂಟಿ ಅಧಿವೇಶನದ ಕೆಲವೊಂದು ಪ್ರೊಸೀಜರ್ ಅಂತ ಮಾತಾಡೋದಾದ್ರೆ ಅದರಲ್ಲಿ ರಾಜ್ಯಪಾಲರ ಭಾಷಣ ಪ್ರಮುಖ ವಿಚಾರ. ನೆನ್ನೆ ಇಷ್ಟೊತ್ತಿಗೆ ನಾವು ರಾಜ್ಯಪಾಲರು ನಾಳೆ ಈ ಜಂಟಿ ಅಧಿವೇಶನದಲ್ಲಿ ಭಾಷಣವನ್ನ ಮಾಡ್ತಾರಾ ಇಲ್ವಾ, ಕ್ಯಾಬಿನೆಟ್ ಅಥವಾ ಸರ್ಕಾರ ಸಿದ್ಧಪಡಿಸಿರುವಂತಹ ಭಾಷಣವನ್ನ ಉಲ್ಲೇಖ ಮಾಡ್ತಾರಾ ಇಲ್ವಾ, ಒಂದು ಪಕ್ಷ ಉಲ್ಲೇಖ ಮಾಡೋದಾದರೆ ಕೆಲವೊಂದು ಸಾಲುಗಳನ್ನು ಸ್ಕಿಪ್ ಮಾಡ್ತಾರಾ ಅಥವಾ ಭಾಷಣನೇ ಮಾಡೋದಿಲ್ವಾ, ಈ ರೀತಿಯ ಒಂದಷ್ಟು ಕುತೂಹಲಗಳಿತ್ತು. ಆದರೆ ಬೆಳಗ್ಗೆ ವಾತಾವರಣ ಬದಲಾಗಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆಯೇ ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿಯವರು, ಸಭಾಧ್ಯಕ್ಷರಾದಂತಹ ಯುಟಿ ಖಾದರ್ ಅವರು ರಾಜ್ಯಪಾಲರ ಬರುವಿಕೆಯನ್ನು ಕಾಯ್ತಾ ಇದ್ರು. ಅಂತೆಯೇ ರಾಜ್ಯಪಾಲರಾಗಿರುವಂಥ ತಾವರ್ ಚಂದ್ ಗೆಹ್ಲೋಟ್ ಅವರು ಕಾರಿನಲ್ಲಿ ಆಗಮಿಸ್ತಾರೆ, ಹೂಗುಚ್ಛವನ್ನು ಕೊಡಲಾಯಿತು, ರೆಡ್ ಕಾರ್ಪೆಟ್ ಅನ್ನು ಹಾಸಿ ಅವರನ್ನ ವಿಧಾನಸೌಧದ ಆ ಸದನಕ್ಕೆ ಕರೆದೊಯ್ಯಲಾಯಿತು. ರೈಟ್, ಇನ್ನೇನು ಭಾಷಣ ಮಾಡ್ತಾರೆ ಅಂದ ಸಂದರ್ಭದಲ್ಲಿ ಆಫ್ಕೋರ್ಸ್ ಭಾಷಣವನ್ನ ರಾಜ್ಯಪಾಲರು ಮಾಡಿದ್ರು. ಆದರೆ ಅದು ಚುಟುಕಾಗಿತ್ತು. ಕೇವಲ 1 ನಿಮಿಷ ಕೆಲವು ಸೆಕೆಂಡುಗಳಿಗಷ್ಟೇ ಸೀಮಿತವಾಗಿ ಅಲ್ಲಿಂದ ರಾಜ್ಯಪಾಲರು ಹೊರ ನಡೀತಾರೆ. ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಹೈಡ್ರಾಮವೇ ನಡೆದು ಹೋಯಿತು. ನೋಡಿ, ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ತನ್ನದೇ ಆದಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಮೊದಲನೇದಾಗಿ ಕಾಂಗ್ರೆಸ್ನ ವಿಚಾರಕ್ಕೆ ಬರುವುದಾದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದ ಹಾಗೆ ಹಲವು ಕಾಂಗ್ರೆಸ್ನ ನಾಯಕರು ಇದು ಸಂವಿಧಾನದ ಉಲ್ಲಂಘನೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮಗದೊಂದು ಕಡೆ ಬಿಜೆಪಿಯವರು ಬಹಳ ಮುಖ್ಯವಾಗಿ ಹೇಳಿರುವಂತಹ ಒಂದು ವಿಚಾರ ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಏನಾಗ್ತಾ ಇದೆ, ರಾಜ್ಯಪಾಲರನ್ನೇ ತಡೆಯುವಂತಹ ಕುಕೃತ್ಯ ನಡೆದಿದೆ, ಗೂಂಡಾಗಿರಿ ಆಗ್ತಾ ಇದೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದರೆ ನಾನು ಸಂವಿಧಾನಬದ್ಧವಾಗಿ ಈ ಒಂದು ಘಟನೆಯನ್ನು ನೋಡಬೇಕಾಗತ್ತೆ. ರಾಜ್ಯಪಾಲರು ಸರ್ಕಾರ ಕೊಟ್ಟಂತಹ ಆ ಭಾಷಣವನ್ನು ಯಥಾವತ್ತಾಗಿ ಮಂಡಿಸಬೇಕಾ ಬೇಡವಾ, ಕೆಲವೊಮ್ಮೆ ತಮ್ಮ ವಿವೇಚನೆಯಲ್ಲಿ ಕೆಲವೊಂದು ಸಾಲುಗಳನ್ನು ಬಿಡುವಂತಹ ಅವಕಾಶ ಇದೆಯಾ ಇಲ್ಲವಾ, ಮತ್ತು ಕೇಂದ್ರವನ್ನು ಪ್ರತಿನಿಧಿಸೋದು ಅಥವಾ ರಾಷ್ಟ್ರಪತಿಗಳನ್ನು ಪ್ರತಿನಿಧಿಸುವಂತಹ ಸಂದರ್ಭದಲ್ಲಿ ಕೇಂದ್ರಕ್ಕೆ ಮುಜುಗರ ತರುವಂತಹ ಕೆಲವೊಂದು ವಿಚಾರಗಳಿದ್ದಾಗ ರಾಜ್ಯಪಾಲರ ನಡೆ ಹೇಗಿರಬೇಕು. ಮತ್ತು ಬಿಜೆಪಿಯವರು ಆಗಾಗ ಉಲ್ಲೇಖ ಮಾಡ್ತಾರೆ ನೋಡಿ, ಬಹಳ ಮುಖ್ಯವಾಗಿ ಕರ್ನಾಟಕ ಕಾಂಗ್ರೆಸ್ನ 2.5 ವರ್ಷದ ಆಡಳಿತದಲ್ಲಿ ಪ್ಲಸ್ಸು ಮೈನಸ್ ಇದ್ದರೂ ಕೂಡ ಪಂಚ ಗ್ಯಾರಂಟಿ ಅನ್ನುವಂಥ ಬಹಳ ದೊಡ್ಡ ಯೋಜನೆಯನ್ನು ಪ್ರಸ್ತುತಪಡಿಸಿದ ಸಂದರ್ಭದಲ್ಲಿ ಅವರಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಈ ಹಿಂದಿನ ಹಲವಾರು ಅಧಿವೇಶನಗಳೇ ಸರ್ಕಾರಕ್ಕೆ ಪೂರಕವಾಗಿ ನಡ್ಕೊಂಡಿದ್ದಾಗ ಈಗ ಅವರನ್ನು ಈ ರೀತಿ ಗೂಂಡಾಗಿರಿ ಮಾಡೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಈ ಜಿ ಸಂವಾದದಲ್ಲಿ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಹೊಸದಾದಂತಹ ಸಂವಿಧಾನದ ಘರ್ಷಣೆ ಕರ್ನಾಟಕದಲ್ಲಿ 2.5 ವರ್ಷದ ಆಡಳಿತದಲ್ಲಿ ಏನೆಲ್ಲ ನೋಡಬೇಕೆಲ್ಲನೂ ನೋಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ನಿಜ, ಅದು ಬಿ ಜೆ ಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು. ಕಾಂಗ್ರೆಸ್ಸಲ್ಲಿ ನೋಡಿ, ನೀವು ಗಮನಿಸಬಹುದು, ಇವತ್ತು ರಾಜ್ಯಪಾಲರನ್ನು ತಡೆಯುವಂತಹ ದೃಶ್ಯಾವಳಿಯನ್ನು ಗಮನಿಸಿಕೊಂಡ್ರೆ ಏನಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅಧಿವೇಶನಗಳು ಅಂದಾಗ, ಸದನದಲ್ಲಿ ಜನಪ್ರತಿನಿಧಿಗಳು ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ ಅಂದಾಗ, ವಿರೋಧ ಪಕ್ಷದ ನಾಯಕರಿಲ್ಲದೆ ನಾವು ಅಧಿವೇಶನವನ್ನು ಮಾಡಿದಂತಹ ಕೊಡುಗೆಯನ್ನು ಬಿ ಜೆ ಪಿಯವರು ಕೂಡ ಕೊಟ್ಟಿದ್ದಾರೆ. ಸಮಪಾಲು, ಸರ್ವರಿಗೂ ಸಮಪಾಲು ಅಂತಾರಲ್ಲ, ಹಾಗಾಗಿ ರಾಷ್ಟ್ರೀಯ ಪಕ್ಷಗಳು ಅಂತಹ ವಿಷಯದಲ್ಲಿ ಬಹಳ ಮುಂಚೂಣಿಯಲ್ಲಿದ್ದಾರೆ. ಬಟ್ ಇವತ್ತೇನಾಯಿತು, ನರೇಗಾ ವರ್ಸಸ್ VBG ರಾಮ್ಜಿ ಈ ವಿಚಾರ ಆ ಭಾಷಣದಲ್ಲಿತ್ತು. ಅದನ್ನು ಓದಬೇಕಾ ಬೇಡವಾ ಅನ್ನುವಂಥ ಕನ್ಫ್ಯೂಷನ್ನಲ್ಲಿ ಅಥವಾ ಒಂದು ಕ್ಲಾರಿಟಿಯಲ್ಲಿ ಅಥವಾ ಸೂಚನೆಯ ಮೇರೆಗೋ ಅಥವಾ ತಮ್ಮ ವಿವೇಚನೆಯಲ್ಲೋ 1 ನಿಮಿಷ 5 ಸೆಕೆಂಡ್ನಲ್ಲಿ ತಮ್ಮ ಭಾಷಣವನ್ನು ರಾಜ್ಯಪಾಲರು ಮುಗಿಸಿದ್ದಾರೆ. ಅದು ಸರ್ಕಾರಕ್ಕೆ ಕೊಟ್ಟಂಥ ಟಕ್ಕರ, ತಮ್ಮ ವಿವೇಚನೆಯಲ್ಲಿ ನಡೆದುಕೊಂಡಂಥ ರೀತಿಯ ಸಚಿವ ಸಂಪುಟ ಸಭೆಯಲ್ಲಿ ಖಂಡನ ನಿರ್ಣಯ. ಹಾಗಾದರೆ ಸರ್ಕಾರದ ನಡೆ ಸರಿಯೋ, ಗವರ್ನರ್ ನಡೆ ಸರಿಯೋ, ಸದ್ಯಕ್ಕಿರುವಂಥ ಪ್ರಶ್ನೆ. ಕರ್ನಾಟಕ ಕಾಂಗ್ರೆಸ್ ಏನು ಹೇಳ್ತಾ ಇದೆ, ಕೇಂದ್ರದ ಕೈಗೊಂಬೆಯಾಗಿ ರಾಜ್ಯಪಾಲರು ನಡೆದುಕೊಳ್ತಿದ್ದಾರೆ ಅಂತ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಬಿಜೆಪಿ ಏನು ಹೇಳ್ತಾ ಇದೆ, JDS ಏನು ಹೇಳ್ತಾ ಇದೆ, ರಾಜ್ಯಪಾಲರನ್ನೇ ತಡೆದು ಈ ಗುಂಡಾಗಿರಿ ಮಾಡ್ತಾರಲ್ಲ, ಇದು ಎಷ್ಟು ಸರಿ ಅಂತ. ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದ ಬಡಿದಾಟ ಮುಂದುವರೆದಿತ್ತು. ಗವರ್ನರ್ ವಿರುದ್ಧ ಹಾಗಾದರೆ ರಾಷ್ಟ್ರಪತಿಗಳಿಗೆ ಸರ್ಕಾರ ಏನಾದರೂ ದೂರನ್ನು ಸಲ್ಲಿಸೋದಕ್ಕೆ ತಯಾರಿಯನ್ನು ನಡೆಸಿದೆಯಾ, ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಸುಪ್ರೀಂಗೇನಾದ್ರು ಅರ್ಜಿಯನ್ನು ಹಾಕ್ತಾರಾ? ಇಲ್ಲಿ 2 ಆಯಾಮಗಳನ್ನು ನೋಡಬೇಕಾಗತ್ತೆ. ಹಾಗಾದರೆ ಇದುವರೆಗೂ ಕೂಡ ಕರ್ನಾಟಕ ಕಾಂಗ್ರೆಸ್ಗೆ ರಾಜ್ಯಪಾಲರು ಯಾವುದೇ ಸಪೋರ್ಟನ್ನು ಕೊಟ್ಟಿಲ್ವಾ? ಈ ಆಯಾಮದಲ್ಲೂ ನೋಡಬೇಕಾಗತ್ತೆ. ಯಾಕಂದರೆ ಹಲವಾರು ಅಧಿವೇಶನಗಳಲ್ಲಿ ರಾಜ್ಯಪಾಲರ ಭಾಷಣ ಅಂದಾಗ
ಈ ಸರ್ಕಾರ ಕೊಟ್ಟಂಥ ಭಾಷಣವನ್ನು ಯಥಾವತ್ತಾಗಿ ಉಲ್ಲೇಖಿಸುವ ಎಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಬಟ್ ಕೆಲವೊಂದು ಕೇಸ್ಗಳ ವಿಚಾರಕ್ಕೆ ಬಂದಾಗ ಕಾಂಗ್ರೆಸ್ ನಾನು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ, ಅವುಗಳು ಇತ್ಯರ್ಥ ಆಗಬೇಕು, ರಾಜ್ಯಪಾಲರ ಅಂಗಳದಲ್ಲಿದ್ದರೂ ಕೂಡ ಯಾವುದೇ ರೀತಿಯ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿಲ್ಲ ಅಂದಾಗ ಡೆಫಿನೆಟ್ಲಿ ಕಾಂಗ್ರೆಸ್ನಲ್ಲಿ ಸಪೋರ್ಟ್ ಸಿಕ್ಕಿಲ್ಲ. ಇದು ಒಂದು ಆಯಾಮ. ಕಾಂಗ್ರೆಸ್ ಆಯಾಮದಲ್ಲಿ ನೋಡ್ತಾ ಹೋಗೋದಾದರೆ BJP ಅಥವಾ JDS ಅಂತ ನಾವು ನೋಡ್ತಾ ಹೋಗೋದಾದರೆ ಇಲ್ಲಿ ಫೇವರಿಸಮ್ ಕಾಣ್ತಾ ಇದೆ ಅಂತ ಕಾಂಗ್ರೆಸ್ ದೂರಿದ್ರು ಕೂಡ ರಾಜ್ಯಪಾಲರನ್ನ ಹೆಂಗೆ ನಡೆಸ್ಕೋಬೇಕು ಅಂತ ಗೊತ್ತಿಲ್ವಾ ನಿಮಗೆ ಅಂತ ಇಲ್ಲಿ BJP ಹಾಗೂ JDS ಕೇಳ್ತಾ ಇದೆ. ಯಾಕಂದರೆ ರಾಜ್ಯಪಾಲರವರು ವಯಸ್ಸಾದಂಥ ಒಬ್ಬ ವ್ಯಕ್ತಿ, ಅವರು ಹೋಗುವ ಸಂದರ್ಭದಲ್ಲಿ ಯಾವ ರೀತಿ ಅಡ್ಡಗಟ್ಟಿದ್ರು ಅನ್ನೋದನ್ನು ಕೂಡ ನೀವು ದೃಶ್ಯದಲ್ಲಿ ಗಮನಿಸಿದ್ದೀರಿ. ಅದನ್ನು BJPಯವರು ಉಲ್ಲೇಖ ಮಾಡಿದ್ದಾರೆ. ನೋಡಿ, ಆ ದೃಶ್ಯದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. BJPಯವರೆಲ್ಲ ಕೈ ಮುಗಿತಾ ಇದ್ದಾರೆ, ಕಾಂಗ್ರೆಸ್ನವರು ಅಲ್ಲಿ ಧಿಕ್ಕಾರ ಕೂಗ್ತಾರೆ, ಅವರ ಮೇಲೆ ಬರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದನ್ನು ಯಾರೇ ಆದರೂ ಕೂಡ ಆಕ್ಷೇಪಿಸ್ತಾರೆ. ಈಗ ನೀವು ಧಿಕ್ಕಾರ ಮಾಡಬೇಕು, ಅದನ್ನು ವಿರೋಧಿಸಬೇಕು ಅಂದರೆ ಅದರದ್ದೇ ಆದಂಥ ಮಾರ್ಗಗಳಿರ್ತವೆ ಅನ್ನೋದು BJPಯ ವಾದ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, HK ಪಾಟೀಲ್ ಅವರು, ಹನುಮಂತಯ್ಯ ಅವರು, R ಅಶೋಕ್ ಅವರು ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. ಬಡ ಕಾರ್ಮಿಕರಿಗೆ ವರ್ಷದಲ್ಲಿ 100 ದಿನಗಳ ಕಾಲ, ಕನಿಷ್ಠ 100 ದಿನಗಳ ಕಾಲ ಉದ್ಯೋಗವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇದರಲ್ಲಿ ದಲಿತರು, ಕಾರ್ಮಿಕರು ಮತ್ತು ಮಹಿಳೆಯರು, ಸಣ್ಣ ರೈತರು ಇದರಲ್ಲಿದ್ದಾರೆ. ಈ ಉದ್ಯೋಗ ಪಡ್ಕೊಳ್ತಕ್ಕಂಥ ಕೆಟಗರಿನಲ್ಲಿ ಇವರೆಲ್ಲರೂ ಕೂಡ ಇರ್ತಕ್ಕಂಥ ಇದು ವಿಶೇಷವಾಗಿ 53% ಮಹಿಳೆಯರಿದ್ದಾರೆ, 28% ದಲಿತರಿದ್ದಾರೆ. ಇವ್ರಿಗೆ ಉದ್ಯೋಗ ಕೊಡ್ತೀವಿ ಅಂತಕ್ಕಂಥ ಖಾತ್ರಿ ಇಲ್ಲ. ಅವರು ಕೇಳಿದ ಜಾಗದಲ್ಲಿ, ಅವ್ರ ಊರಿನಲ್ಲೇ ಅಥವಾ ಅವ್ರ ಜಮೀನುಗಳಲ್ಲೇ, ಸಣ್ಣ ರೈತರಾದರೆ ಅವ್ರ ಜಮೀನುಗಳಲ್ಲೇ ಅವರು ಕೆಲಸ ಮಾಡ್ಬೋದಾಗಿತ್ತು. ಇದನ್ನು ರದ್ದು ಮಾಡಿದ್ದಾರೆ. ಯಾಕಂತಂದರೆ ಈಗಿನ VBG ರಾಮ್ಜಿ ಕಾಯ್ದೆನಲ್ಲಿ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕು. ಕೇಂದ್ರ ಸರ್ಕಾರ ಎಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಅಲ್ಲಿ ಮಾಡಬೇಕು. ಅವರು ತೀರ್ಮಾನ ಮಾಡ್ತಾರೆ, ಎಲ್ಲಿ ಕೆಲಸ ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ಆಮೇಲೆ 365 ದಿನಗಳು ಯಾವಾಗ ಕೆಲಸ ಕೇಳಿದ್ರು ಕೊಡಬಹುದಾಗಿತ್ತು, ಯಾವಾಗ ಕೆಲಸ ಕೇಳಿದ್ರು ಕೂಡ ಕೊಡಬೇಕಾಗಿತ್ತು. ಅದು ಸರ್ಕಾರದ ಕರ್ತವ್ಯ. ಇಲ್ಲ, ನಾನು ಈಗ ಕೂತ್ಕೊಂಡು ಮಾತಾಡ್ತೀನಿ, ಬೇರೆ ಮಂತ್ರಿಗಳ ಜೊತೆ ಮಾತಾಡ್ತೀನಿ, ಲಾ ಮಿನಿಸ್ಟರ್ ಜೊತೆಗೂ ಮಾತಾಡ್ತೀನಿ, ಮಾತಾಡಿ ಅಂತಿಮವಾಗಿ ನೀವು ತಿಳಿಸ್ತೀನಿ. ಸಂವಿಧಾನಕ್ಕೆ ಅಪಚಾರ, ಅಪಮಾನ ಮಾಡಿರ್ತಕ್ಕಂಥ ಗವರ್ನರ್ ಈ ನಡೆಗೆ ನಾವು ಸರ್ಕಾರ ಇವತ್ತು ಪ್ರತಿಭಟಿಸ್ತಾ ಇದೆ. ಏನಿತ್ತು ಈ ಭಾಷಣದಲ್ಲಿ? ನರೇಗಾನ ರದ್ದುಪಡಿಸಿ ನಮ್ಮ ಕನ್ನಡಿಗರ ಉದ್ಯೋಗದ ಹಕ್ಕನ್ನೇನು ಕಿತ್ಕೊಂಡಿದ್ದೀರಿ, ಆ ಉದ್ಯೋಗದ ಹಕ್ಕು ಬರಬೇಕು, ಮರುಸ್ಥಾಪನೆ ಆಗಬೇಕು. ಅದನ್ನು ಹೇಳೋದು ತಪ್ಪ? ನಮ್ಮ ಕರ್ನಾಟಕಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ತಕ್ಕಂಥ ಬಜೆಟ್ಗಳ ಯಶಸ್ಸನ್ನು ನೋಡಿ ಇನ್ಸೆಂಟಿವ್ ಕೊಡಬೇಕು. ಅದರ ಬದಲಾಗಿ ಡೆವಲ್ಯೂಷನ್ ಆಫ್ ಫಂಡ್ಸ್ ಮುಖಾಂತರ ನಮಗೆ ಬರಬೇಕಾದದ್ದು ಹಣವನ್ನು ಹಿಡಿದಿಟ್ಕೊಳ್ತಕ್ಕಂಥದ್ದು. ಬರಬಿದ್ದಂಥ ಪರಿಸ್ಥಿತಿಯೊಳಗೂ ಸಹಿತ ನಮಗೆ ಪರಿಹಾರ ಕೊಡದೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬಂದಿರೋದು. ಭದ್ರಾದಲ್ಲಿ ನೀಡಬೇಕಾಗಿರ್ತಕ್ಕಂಥ ಹಣ ನೀಡದೇ ಇರತಕ್ಕಂಥದ್ದು. ಯಾವ ನಮ್ಮ ಮೂಲಭೂತವಾಗಿರ್ತಕ್ಕಂಥ ಹಕ್ಕಿದ್ದು ಅದಕ್ಕೆ ವ್ಯತಿರಿಕ್ತವಾಗಿ ಕೇಂದ್ರ ಸರ್ಕಾರ ನಡೆದಿರೋದ್ರಿಂದ ಈ ಫೆಡ್ರಲ್ ವ್ಯವಸ್ಥೆಯೊಳಗೆ ಈ ಒಂದು ಫೆಡ್ರಲ್ ವ್ಯವಸ್ಥೆಯ ಕ್ರೆಡಿಬಿಲಿಟಿ ಕಡಿಮೆ ಮಾಡ್ತಕ್ಕಂಥ ಕೆಲಸ ಕೇಂದ್ರ ಸರ್ಕಾರ ಮಾಡ್ತಾಯಿದ್ರೆ ಅದಕ್ಕೆ ಪೂರಕವಾಗಿ ಇವತ್ತು ರಾಜ್ಯಪಾಲರು ನಮ್ಮ ಭಾಷಣವನ್ನು ಓದದೆ ತಾವು ವಾಪಸ್ಸಾಗಿದ್ದಾರೆ. ಇದು ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಚಾರ. ತಮಗೆ ಇಷ್ಟವಿಲ್ಲದ ಭಾಗಗಳನ್ನು ಓದಲಿಲ್ಲ, ಅದು ಅಷ್ಟರ ಮಟ್ಟಿಗೆ ಸಮಾಧಾನಕರವಾದದ್ದು.
ಆದರೆ ಇವರು ಇಡೀ ಪುಸ್ತಕವನ್ನೇ ರಾಜ್ಯ ಸರ್ಕಾರದ ಅಭಿಪ್ರಾಯವನ್ನೇ ತಿರಸ್ಕಾರ ಮಾಡಿ ಓದೋದಿಲ್ಲ ಅಂತ ವಾಪಸ್ ಹೋಗೋದಿದೆಯಲ್ಲ ರಾಜ್ಯಪಾಲರು. ಅಲ್ಲ, ತೆಗಿದೇ ಇದ್ರೂ ಅವ್ರ ಅಭಿಪ್ರಾಯ ಹೇಳ್ಬೋದು ಅಥವಾ ಅದನ್ನು ಓದದೆ ಬಿಡ್ಬೋದು, ಇದಕ್ಕೆ ನನ್ನ ಭಿನ್ನಾಭಿಪ್ರಾಯ ಇದೆ ಅಂತ ದಾಖಲಿಸ್ಬೋದು. ಆದರೆ ಅದೇನನ್ನು ಮಾಡದೆ ಯಾವ ಭಾಗವನ್ನು ಓದದೆ ಬಿಟ್ಟು ಹೋಗೋದಿದೆಯಲ್ಲ ಅದು ಸಮರ್ಥನೀಯವಲ್ಲ. ಅಲ್ಲ, ಇದೊಂದು ಸಾಂವಿಧಾನಿಕ ಬಿಕ್ಕಟ್ಟು. ರಾಜ್ಯ ಸರ್ಕಾರಗಳು ಯಾವ ಅಧಿಕಾರದಿಂದ ರಾಜ್ಯಪಾಲರು ಸರ್ಕಾರವನ್ನು ರಚನೆ ಮಾಡಿರ್ತಾರೆ, ಸರ್ಕಾರವನ್ನು ನಡೆಸುವ ಅಥವಾ ಸರ್ಕಾರ ದಾರಿ ತಪ್ಪಿದಾಗ ತಿದ್ದುವ ಅಧಿಕಾರವನ್ನು ಹೊಂದಿರ್ತಾರೆ, ಅವರೇ ದಾರಿ ತಪ್ಪಿದ್ರೆ ಅದರ ವಿರುದ್ಧ ವಿಧಾನಮಂಡಲ ಒಂದು ಖಂಡನಾ ನಿರ್ಣಯವನ್ನು ಸ್ವೀಕಾರ ಮಾಡೋದಿದೆಯಲ್ಲ, ಇದು ಘೋರ ಸಾಂವಿಧಾನಿಕ ಅಪರಾಧ. ಮತ್ತು ಗವರ್ನರ್ ಅವರು ಅವರ ಮಾತುಗಳಲ್ಲಿ ಅದನ್ನು ಲೇ ಮಾಡಿ ಧನ್ಯವಾದ ಹೇಳಿ ಹೊರಟಿದ್ದಾರೆ. ಇದೇನು ಮೊದಲ ಬಾರಿ ಅಲ್ಲ. ಹಿಂದೆ ಭಾರದ್ವಾಜ್ ಅವರು ಇದ್ದಾಗೂ ಕೂಡ, ನಮ್ಮ ಸರ್ಕಾರ ಇದ್ದಾಗ, ಯಡಿಯೂರಪ್ಪನವರು ಇದ್ದಾಗ ಅವರು ಕೂಡ ಲೇ ಮಾಡಿಬಿಟ್ಟು ಹೊರಟೋದ್ರು. ಅವಾಗ ಕಾಂಗ್ರೆಸ್ಸಿನ ಗವರ್ನರು. ಹಿಂದೆ ಖುರ್ಷಿದ್ ಆಲಮ್ ಖಾನ್ ಅವರು ಕೂಡ ಗವರ್ನರ್ ಆಗಿದ್ದಾಗ ಅವರು ಕೂಡ ಲೇ ಮಾಡಿ ಭಾಳಷ್ಟು ಸರಿ ಹೋಗಿದ್ದಾರೆ. ಇದರಲ್ಲಿ ತಪ್ಪೇನಾಗಿದೆ? ಸಂವಿಧಾನದ ಪ್ರಕಾರ ಬರಬೇಕು, ಅವರು ಆ ಚೇರಲ್ಲಿ ಕೂತ್ಕೊಂಡು ಆ ಸರ್ಕಾರದ ಒಂದು ಭಾಷಣವನ್ನು ಲೇ ಮಾಡಿ ಹೋಗೋ ಅಧಿಕಾರ ಅವ್ರಿಗಿದ್ದೇ ಇದೆ. ಆದರೆ ಕಾಂಗ್ರೆಸ್ ಅವರು ಇಡೀ ಸದನವನ್ನು ಗೂಂಡಾಗಿರಿ ಮಾಡಿದ್ದಾರೆ ಇವತ್ತು. ಗವರ್ನರ್ ಅವರು ಅವರ ನಾವಿಲ್ಲಿ ಹಲವಾರು ಆಯಾಮಗಳಲ್ಲಿ ನೋಡಬೇಕಾಗತ್ತೆ. ಇವತ್ತು ಅಧಿವೇಶನದ ಆ ಸ್ಥಳದಲ್ಲಿ, ಸದನದಲ್ಲಿ ಬಹಳ ಮುಖ್ಯವಾಗಿ ನಾಯಕರು ನಡೆದುಕೊಂಡಂಥ ರೀತಿಯ ಬಗ್ಗೆ ಒಂದು ಆಕ್ಷೇಪಣೆ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ನಾನೊಂದು ಹಳೆಯ ಪ್ರಕರಣವನ್ನು ಇವತ್ತು ಉಲ್ಲೇಖ ಮಾಡಲೇಬೇಕಾಗಿದೆ. 15 ಡಿಸೆಂಬರ್ 2020 ಅಂತ ಕಾಣುತ್ತೆ. ಉಪಸಭಾಪತಿಗಳಾಗಿದ್ದರು ಧರ್ಮೇಗೌಡರು. ಅವತ್ತು ಕೆಲ ನಾಯಕರು ಅವರನ್ನು ಸ್ಥಳದಿಂದ ಕೆಳಗಿಳಿಸಿ ಆಗಿದಂಥ ಹಗ್ಗ ಜಗ್ಗಾಟದ ಪರಿಣಾಮ ಅವರದನ್ನು ಉಲ್ಲೇಖ ಕೂಡ ಮಾಡ್ತಾರೆ ಸಾಯುವ ಪೂರ್ವದ ಸನ್ನಿವೇಶದಲ್ಲಿ. ಅಂದರೆ ಅಂಥ ಕುರ್ಚಿಯಲ್ಲಿ ಕೂತಿದ್ದ ಸಂದರ್ಭದಲ್ಲಿ ಅವ್ರನ್ನ ಎಳಿತಾರೆ, ಎಳೆದಾಡ್ತಾರೆ, ತಮ್ಮದೇ ಆದಂಥ ಘನತೆಯನ್ನು ಇಟ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಅದರಿಂದ ಮನನೊಂದು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಅನ್ನುವಂಥದ್ದು ಬರುತ್ತೆ. ಹಾಗಾಗಿ ಪ್ರತಿರೋಧಿಸ್ಬೇಕಾ, ಅದನ್ನು ವಿರೋಧಿಸ್ಬೇಕಾ? ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ಅನ್ನೋದಾದರೆ ಅದರದ್ದೇ ಆದಂತಹ ಮೆಥಡ್ಗಳಿದ್ದಾವೆ. ಅಲ್ಲಿ ಹಂಗಾಮಗಳು ಬೇಡ, ಅಲ್ಲಿ ಹೈಡ್ರಾಮಗಳು ಬೇಡ ಅಂತ. ಇದು ಒಂದು ಆಯಾಮ. ಇದನ್ನು ಎಷ್ಟು ಸರಿಯಲ್ಲ ಅನ್ನೋದ ರಾಜ್ಯದ ಜನ ತೀರ್ಮಾನಿಸಬೇಕು. ಇದು ಒಂದು ಭಾಗ. ಆದರೆ ರಾಜ್ಯಪಾಲರ ನಡೆ ನೋಡಿ, ರಾಜ್ಯದ ಪಾಲಕರವರು ರಾಜ್ಯವನ್ನು ಒಂದು ಸುಸ್ಥಿತಿಗೆ ತೆಗೆದುಕೊಂಡು ಹೋಗೋದ್ರಲ್ಲಿ ಅವರ ಪಾತ್ರ ಕೂಡ ಇರುತ್ತೆ. ರಾಜ್ಯ ಸರ್ಕಾರ ಒಂದು ರೆಡಿ ಮಾಡಿಕೊಟ್ಟಿರುತ್ತೆ ಆ ಭಾಷಣವನ್ನು ಯಥಾವತ್ತಾಗಿ ಮಂಡಿಸಿದರೆ ಏನು ಸಮಸ್ಯೆ ಅಂತ. ಯಾಕಂದರೆ ಅದರ ಮೇಲೆ ಚರ್ಚೆ ಆಗುವಂಥದ್ದು ಈ ಆಯಾಮದಲ್ಲೂ ಕೂಡ ನಾವು ನೋಡಬೇಕಾಗುತ್ತೆ. ಹಾಗಾಗಿ ಇದರ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ AP ವಕ್ತಾರರಾಗಿರುವಂತಹ ದಿನೇಶ್ ಹೇರೋಹಳ್ಳಿ ಅವರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರಿದ್ದಾರೆ. ನಮಸ್ಕಾರ. JDS ವಕ್ತಾರರು ಉಮೇಶ್ ಗೌಡ್ರಿದ್ದಾರೆ. ನಮಸ್ಕಾರ. ಇನ್ನು BJP ವಕ್ತಾರರಾಗಿರುವಂತಹ ದಿಲೀಪ್ ಅವರಿದ್ದಾರೆ. ನಮಸ್ಕಾರ. ದಿನೇಶ್ ಅವರೇ, ನಿಮ್ಮಿಂದನೇ ಆರಂಭ ಮಾಡೋಣ. ಜಂಟಿ ಅಧಿವೇಶನ ಸುಸ್ಥಿತಿಯಲ್ಲಿ ಆಗಬೇಕು, ಆಸ್ ಪ್ರೊಸೀಜರ್ ಆಗಬೇಕು. ನಿನ್ನೆ ಇದೇ ಸಮಯಕ್ಕೆ ರಾಜ್ಯಪಾಲರು ಭಾಷಣ ಮಾಡ್ತಾರಾ ಇಲ್ವಾ ಅಂತಿತ್ತು. ಭಾಷಣ ಮಾಡಿದ್ರ ಇಲ್ವಾ? ಮಾಡಿದ್ರು. ಬಟ್ ಏನು ಮಾಡಿದ್ರು, ಹೆಂಗೆ ಮಾಡಿದ್ರು ಅಂತ ನೋಡಿದ್ರೆ ಹಾರ್ಡ್ಲಿ 1 ನಿಮಿಷ 5 ಸೆಕೆಂಡ್ಗಷ್ಟೇ ಸೀಮಿತವಾಗಿತ್ತು. ಇಲ್ಲಿ ಹಲವಾರು ಪ್ರಶ್ನೆಗಳು ಉದ್ಭವ ಆಗುತ್ತೆ. ರಾಜ್ಯಪಾಲರು ತಮ್ಮ ವಿವೇಚನೆಯಲ್ಲಿ ತಮಗೆ ಎಷ್ಟು ಬೇಕೋ ಅಷ್ಟು ಭಾಷಣವನ್ನು ಹೇಳಬಹುದಾ ಇಲ್ವಾ? ಆಡಳಿತ ಸರ್ಕಾರ ಸಿದ್ಧಪಡಿಸಿಕೊಟ್ಟಂತಹ ಭಾಷಣವನ್ನು ಉಲ್ಲೇಖ ಮಾಡಲೇಬೇಕಾ? ಇದು ಜನರಿಗಿರುವಂಥ ಪ್ರಶ್ನೆ. ಈ ಒಂದು ಏನು ಇವತ್ತು ನಡೆದಂಥ ಘಟನೆ ನಾವು ನೋಡೋದಾದರೆ, ರಾಜ್ಯಪಾಲರು ಆ ರಾಜ್ಯಕ್ಕೆ ಮೀಸಲಾಗಿರ್ತಾರೆ, ಒಂದು ನಾಮಿನೇಟೆಡ್ ಪರ್ಸ್ನಾಲಿಟಿ ಆಗಿರ್ತಾರೆ. ಮತ್ತು ಅಂದರೆ ಅವ್ರು ಹೇಳ್ತಾ ಇರೋದು, ಅವರು ಕ್ಯಾಬಿನೆಟ್ ಏನು ಡಿಸಿಷನ್ ತಗೊಳುತ್ತೆ ಅದಕ್ಕೆ ಒಳಪಡಬೇಕಾಗತ್ತೆ. ಯಾರು? ರಾಜ್ಯಪಾಲರು. ಇವತ್ತು ಕ್ಯಾಬಿನೆಟ್ಟು ಒಂದು ಭಾಷಣವನ್ನು ರೆಡಿ ಮಾಡಿ ಕೊಟ್ಟಿದೆ ಅಂದರೆ ಯಾರೋ ಬೀದಿಲಿ ಹೋಗೋರು ಬರೆದು ಕೊಟ್ಟಿಲ್ಲ. ಅದು ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿರುವಂಥ ಒಂದು ಭಾಷಣ. ಈ ಕ್ಯಾಬಿನೆಟಲ್ಲಿ ಅಪ್ರೂವ್ ಆದಮೇಲೆ ಏನು ಗವರ್ನರ್ ಇದ್ದಾರೆ ಅದನ್ನು ಅಲ್ಲಿ ಮಂಡನೆ ಮಾಡಬೇಕು. ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಿರುವಂಥ ಭಾಷಣ ಅಂದರೆ ಕ್ಯಾಬಿನೆಟಲ್ಲಿ ಯಾರು ಇರ್ತಾರೆ? ಎಲ್ಲ ಮಂತ್ರಿಗಳೇ ಇರ್ತಾರಲ್ಲ ಅಲ್ವಾ? ಮಂತ್ರಿಗಳು ಅಲ್ಲಿ ಯಾರೋ ಬಂದು ಬರ್ಕೊಡಲ್ಲ, ಯಾವುದೋ ವ್ಯಕ್ತಿ ಬಂದು ಬರ್ಕೊಡಲ್ಲ. ಇಟ್ಸ್ ಕಂಪ್ಲೀಟ್ಲಿ ಆ ಭಾಷಣ ಬಂದು ಆ ರಾಜ್ಯದ ರೆಪ್ರೆಸೆಂಟೇಷನ್ ಇರುತ್ತೆ. ಅದಕ್ಕೆ ಇವರು ಮುಖ್ಯಸ್ಥರು, ಹಂಗಾಮಿ ಒಂದು ರೀತಿ ಎಕ್ಸಿಕ್ಯೂಟಿವ್ CEO ಇದ್ದಂಗೆ. ಯಾರು? ನಮ್ಮ ರಾಜ್ಯಪಾಲರು. ಅವರು ಇಂಪಾರ್ಷಿಯಲ್ ಆಗಿ ವರ್ಕ್ ಮಾಡಬೇಕು.
ಯಾಕಂದರೆ ಆ ಸ್ಥಾನ ಅಂಥದ್ದು ಇಂಪಾರ್ಷಿಯಲ್ ಆಗಿ ಕೆಲಸ ಮಾಡುವಂಥ ಸ್ಥಾನದಲ್ಲಿ ಇದ್ಮೇಲೆ ಏನು ರಾಜ್ಯ ಒಂದು ಡಿಸಿಷನ್ ತಗೊಳುತ್ತೆ, ಇದು ಫೆಡರಲ್ ಸಿಸ್ಟಮಲ್ಲಿ ನಾವು ಅದೇ ಹೇಳೋದು. ಅಂದರೆ ಆ ಫೆಡರಲ್ ಸಿಸ್ಟಮಲ್ಲಿ ರಾಜ್ಯಗಳ ಸ್ವಾಯತ್ತತೆ ಕೂಡ ಇರುತ್ತೆ. ನೀವು ಏನೋ ತಂದು ಹಾಕ್ಬಿಡ್ತೀವಿ ಅಂದರೆ ನಾವು ಒಪ್ಕೋಬೇಕು ಅಂತ ಏನು ರೂಲ್ಸ್ ಇಲ್ಲ. ಕೇಂದ್ರ ಸರ್ಕಾರ ಮಾಡಿದ್ದೆಲ್ಲನೂ ನಾವು ಅಕ್ಸೆಪ್ಟ್ ಮಾಡಬೇಕು ಅನ್ನೋದು ರೂಲ್ಸ್ ಇಲ್ಲ, ಎಲ್ಲೂ ಇಲ್ಲ. ಅದರಿಂದ ಫೆಡರಲ್ ಸಿಸ್ಟಮ್ ಈಗ ನಿಮಗೆ ಗೊತ್ತು, APMC ಆ್ಯಕ್ಟ್ ತಂದರು, 700-800 ಜನ ಸತ್ರು ಡೆಲ್ಲಿ ಬಾರ್ಡ್ರಲ್ಲಿ, ಮತ್ತು ವಾಪಸ್ ತಗೊಂಡ್ರಲ್ಲ. ಆ ಥರ ಇದನ್ನು ತಗೋಬೇಕು. ಯಾಕಂದರೆ ಒಂದು ವ್ಯವಸ್ಥೆಯಲ್ಲಿ ಜನಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಕೇವಲ ಒಂದು ರಾಜ್ಯ ಹೇಳ್ತಾ ಇಲ್ಲ, ಇದರಲ್ಲಿ ಎಲ್ಲ ರಾಜ್ಯಗಳು ಹೇಳ್ತಾ ಇದ್ದಾವೆ, ಇನ್ಕ್ಲೂಡಿಂಗ್ BJP ರಾಜ್ಯಗಳು ಸ್ವಲ್ಪ ಜನ ಬಾಯಿ ಎತ್ತಿದ್ದಾರೆ. ಅಂದರೆ ಈ ಫೆಡರಲ್ ಸಿಸ್ಟಮ್ಮು ಏನಿದೆ ಇದು ಏನು ತೋರಿಸ್ತಾ ಇದೆ ಅಂದರೆ ಇವರು ನಾವು ಮಾಡಿದ್ದೇ ಸರಿ ಅಂತ ಹೋಗ್ತಾ ಇರೋದು ಕೇಂದ್ರ ಸರ್ಕಾರದ್ದು ಧೋರಣೆ ಸರಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಈ ಏನು ರಾಜ್ಯಪಾಲರೀಗ ಮೊನ್ನೆ ತಮಿಳ್ನಾಡಲ್ಲಾಗಲಿ ಕೇರಳಲ್ಲಾಗಲಿ ಎಲ್ಲಿ ಆ ಪಕ್ಷಗಳಿಲ್ಲ. ಫಾರ್ ಎಕ್ಸಾಂಪಲ್ BJP ರೂಲಿಂಗ್ ಇಲ್ಲದೆ ಇರೋ ಸ್ಟೇಟ್ಗಳು, ವೆಸ್ಟ್ ಬೆಂಗಾಲ್ ಆಗ್ಬೋದು, ಪಂಜಾಬ್ ಆಗ್ಬೋದು, ಇಲ್ಲೆಲ್ಲ ಏನಾಗ್ತಾ ಇದೆ ಅಂದರೆ ಬಿಲ್ಗಳಿಗೆ ಸರಿಯಾದ ಟೈಮ್ಗೆ ಸೈನ್ಗಳು ಮಾಡ್ತಾ ಇಲ್ಲ, ಅವರು ಅಪ್ರೂವಲ್ ಕೊಡ್ತಾ ಇಲ್ಲ, ಸುಮ್ಮನೆ ವೆಯ್ಟ್ ಮಾಡಿಸೋದು, ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಅವರು ಪ್ರೆಸಿಡೆಂಟ್ಗೆ ಕಳಿಸೋದು. ಅಂದರೆ ಎಲ್ಲಿ ಈ BJP ಏನಾದ್ರು ಇನ್ನು ಮುಂದಿನ ದಿವಸಗಳಲ್ಲಿ ಸಂಪೂರ್ಣ ಏನಾದ್ರು ಮೆಜಾರಿಟಿ ಬಂದರೆ ನನ್ನ ಪ್ರಕಾರ ಇದು ಒಂದು ರೀತಿ ಆಟೋಕ್ರಸಿ ಆಗೋದ್ರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಇವತ್ತೇನು ಟ್ರಂಪು ಆಳ್ತಾ ಇದ್ದಾನೆ ಅಮೆರಿಕನ, ಅದೇ ಲೆವೆಲ್ಗೆ ಈ ದೇಶನೂ ತಗೊಂಡೋಗಿ ನಿಲ್ಲಿಸ್ತಾರೆ ಅಂತ ನಾನು ಹೇಳ್ತೀನಿ. ಮತ್ತೆ ನಿಮಗೆ ಆರ್ಟಿಕಲ್ 163, 176 ಪ್ರಕಾರ ಗವರ್ನರ್ ಶುಡ್ ಫಾಲೋ ದ ಕ್ಯಾಬಿನೆಟ್ ಅಂತಲೇ ಹೇಳೋದು. ಅಂದರೆ ಇವರು ರೂಲ್ಸ್ನ ಫಸ್ಟ್ ಫಾಲೋ ಮಾಡಬೇಕು, ಯಾರೇ ಆಗಲಿ. ಇವರು ಇವತ್ತು ಗವರ್ನರ್ ಅಂತ ಹೇಳ್ತೀವಿ, ಕರ್ನಾಟಕ ಗವರ್ನರ್ ಅಂತೀವಿ ಅಂತ, ಇವರು ಈ ವ್ಯಕ್ತಿನ ನಾವು ಯಾವುದೋ BJPಯ ಒಂದು ಪೊಸಿಷನ್ ಕರೆದು ನಾವು ಕರೆಯಲ್ಲ. ಅಂದಮೇಲೆ ಅವರು ಇಂಪಾರ್ಷಿಯಲ್ ಆಗಿ ಕೆಲಸ ಮಾಡಬೇಕು. ಈ ಏನು ಭಾಷಣ ಇದೆ ಅದನ್ನು ಮಂಡನೆ ಮಾಡಬೇಕಿತ್ತು, ಅದನ್ನು ಬಿಟ್ಟು ಇವರು ಹೋಗಿರೋದು ಮಾತ್ರ ಇವತ್ತು ನಮ್ಮ ಕಾನ್ಸ್ಟಿಟ್ಯೂಷನ್ ಏನು ನಾವು ಹೇಳ್ಕೊಂಡು ಬರ್ತಾ ಇದ್ದೀವಿ ಅದಕ್ಕೆ ಮಾಡಿರುವಂಥ ದೊಡ್ಡ ಅಪಮಾನ ಅಂತ ಕರಿಬೋದು. ಇಲ್ಲ ಅಂದರೆ ಅವ್ರು ಹೇಳಬೇಕಿತ್ತು, ನಂಗೆ ಹುಷಾರಿಲ್ಲ, ನನಗೆ ಇದಿಲ್ಲ, ಏನೋ ಒಂದು ಕಾರಣ ಕೊಟ್ಟಾರು ಹೇಳಬೇಕಿತ್ತು. ಮತ್ತು ನಾವೇನು ಹೇಳೋದು ಅಂದರೆ ಫೆಡರಲ್ ಸಿಸ್ಟಮ್ ಅಂದಮೇಲೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಇವರು ಸರಿಯಾದ ನಡವಳಿಕೆಗಳು ಎಲ್ಲೂ ತೋರ್ಬರ್ತಾ ಇಲ್ಲ. ಎಸ್ಪೆಷಲಿ ಸೌತ್ ಇಂಡಿಯನ್ ಸ್ಟೇಟ್ಗಳು, ಕೇರಳ, ತಮಿಳುನಾಡು, ಕರ್ನಾಟಕ, ಇಲ್ಲಿ ನೆಲೆ ಊರಕ್ಕೆ ಆಗ್ತಾ ಇಲ್ಲ BJPಗೆ. ಅದನ್ನ ದ್ವೇಷನ ಇಲ್ಲಿ ಅಸೆಂಬ್ಲಿಲಿ ತೋರಿಸೋದು ಅದು ಅಸಹನೀಯ. ನಾವು ಅದನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ಯಾರು ರೆಡಿ ಇಲ್ಲ. ಯಾವುದೇ ಒಂದು ಬಿಲ್ ಬಂದಾಗ ಬಿಲ್ಲನ್ನು ಈಗ ಕೇಂದ್ರ ಸರ್ಕಾರ ನಮ್ಗೆ ಎಷ್ಟೊಂದು ಧೋರಣೆಗಳು ಮಾಡಿದೆ. ಭದ್ರಾ ಮೇಲ್ದಂಡನೆ ದುಡ್ಡು ಕೊಟ್ಟಿಲ್ಲ, ಈ ಟ್ಯಾಕ್ಸ್ ದುಡ್ಡು ಕೊಟ್ಟಿಲ್ಲ, ನಮಗೆ ಎಷ್ಟೊಂದು ಅನ್ಯಾಯಗಳಾಗಿದೆ. ಅದನ್ನ ರಾಜ್ಯಪಾಲರು ಪ್ರತಿಪಾದಿಸಬೇಕು, ರಾಜ್ಯದ ಪರವಾಗಿ ಮಾತಾಡಬೇಕು. ಇವರೆಲ್ಲ ಹೆಂಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಯಾವುದೋ ಏಜೆನ್ಸಿಗೆ ಸೇರ್ಕೊಂಡಿರೋ ಫಾಲೋ ಮಾಡಂಗಿಲ್ಲ. ಈ ಹೌದು 100%. ಅದನ್ನ ನಾವು ಹೇಳ್ತಾ ಇದ್ದೀವಿ, ರಾಜ್ಯಪಾಲರು ಯಾವಾಗಲೂ ಇಂಪಾರ್ಷಿಯಲ್ ಆಗಿ ಕೆಲಸ ಮಾಡಬೇಕು. ಜನರಿಗೆ ಅನುಕೂಲ ಆಗುವಂತ ಬಿಲ್ಗಳು ಬಂದಾಗ ಅದನ್ನ ಪ್ರತಿಪಾದಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ದರ್ಶನ್ ಅವರೇ, ಸಂವಿಧಾನದ ಬಗ್ಗೆ ಮಾತಾಡ್ತೀರಿ. ಇವತ್ತು ರಾಜ್ಯಪಾಲರ ನಡೆಯನ್ನ ಖಂಡಿಸಿ ಅದೇ ಸಂವಿಧಾನವನ್ನ ನೀವು ಉಲ್ಲೇಖ ಮಾಡಿಬಿಟ್ಟು ಸಿದ್ದರಾಮಯ್ಯನವರು, HK ಪಾಟೀಲ್ ಅವರು ಮಾತಾಡಿದ್ದನ್ನು ನಾನು ಗಮನಿಸ್ತೀನಿ. ಅದೇ ಸಂವಿಧಾನದಲ್ಲಿ ರಾಜ್ಯಪಾಲರ ನಡೆಯನ್ನ ಖಂಡಿಸುವುದಕ್ಕೆ ಮಾರ್ಗಗಳಿದ್ದಾವೆ. ಬಟ್ ಅವರನ್ನ ಮುತ್ತಿಗೆ ಹಾಕಿದ್ದು, ಅಲ್ಲೇ BK ಹರಿಪ್ರಸಾದ್ ಅವರು ಆ ಸೆಕ್ಯೂರಿಟಿ ಹಿಂಗೆ ತಟ್ಟೋದು, ಇವೆಲ್ಲವನ್ನ ನೀವು ಒಪ್ಕೊಳ್ತೀರಾ? ಇದನ್ನೆಲ್ಲ ಅರಗಿಸ್ಕೊಳ್ಬೇಕಾ ರಾಜ್ಯದ ಜನ? ಒಂದು ಮತ್ತು ಮುಂದಿನ ನಡೆ ಏನು ನಿಮ್ದೀಗ? ಅಫ್ಕೋರ್ಸ್ ರಾಜ್ಯಪಾಲರ ನಡೆ ನಿಮಗೆ ಇಷ್ಟ ಆಗಿಲ್ಲ, ವಾಟ್ ಈಸ್ ಯುವರ್ ನೆಕ್ಸ್ಟ್ ಮೂವ್? ನೋಡಿ, BK ಹರಿಪ್ರಸಾದ್ ಸಾಹೇಬರು ರಾಜ್ಯಸಭೆಗೆ 4 ಬಾರಿ ಆಯ್ಕೆಯಾದವರು, ಅಲ್ಲಿ ಉಪನಾಯಕರಾಗಿ ಕೆಲಸ ಮಾಡಿ ಬಹಳಷ್ಟು ಸುದೀರ್ಘ ರಾಜಕೀಯ ಅನುಭವವನ್ನು ಹೊಂದಿರತಕ್ಕಂಥವ್ರು. ಅವರಿಗೆ ಯಾವ ಸಂವಿಧಾನದ ಪಾಠ ಅವಶ್ಯಕತೆ ಇಲ್ಲ, ಅವ್ರಿಗೆ ಗೊತ್ತಿದೆ. ಅವರಿಗೆ ಅದರ ಆಳ ಇದೆ ಅಲ್ಲ. ಒಬ್ಬ ಅವನ ಅಧಿಕಾರಿ ಬಂದ್ಬಿಟ್ಟು ಇವ್ರದ್ದು ಬಟ್ಟೆ ಹರಿತಾನೆ, ಅವ್ರ ಮೇಲೆ ದಾಳಿ ಮಾಡೋದಕ್ಕೆ ಹೋಗ್ತಾನೆ ಅಂತಂದ್ರೆ ಪ್ರತಿರೋಧ ಮಾಡೋದು ಸಹಜ ಆಗ್ತದೆ. ಸುಮ್ಮನೆ ಬಂದ್ರ ಸೆಕ್ಯೂರಿಟಿಗಳು ಮೇಡಮ್, ಹಕ್ಕು ಚ್ಯುತಿ ಆಗ್ತದೆ. ಅಲ್ಲಿ ಒಬ್ಬ ಸದಸ್ಯ ಅಂತಂದ್ರೆ ಸದಸ್ಯರ ಮೇಲೆ ದಾಳಿ ಮಾಡುವಂತದ್ದು, ಅವರ ಬಟ್ಟೆ ಹರಿಯುವಂತದ್ದು ಹಕ್ಕು ಚ್ಯುತಿ ಆಗ್ತದೆ. ಸ್ಪೀಕರ್ ಅವರು ಅವ್ರು ಯಾರ್ಯಾರು ಅಧಿಕಾರಿಗಳು ಬಂದು ಏನೇನ್ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕಾಗ್ತದೆ. ಇದು ಸಾಂವಿಧಾನಿಕವಾಗಿರ್ತಕ್ಕಂಥದ್ದು. ಇನ್ನ ರಾಜ್ಯಪಾಲರ ವಿಚಾರಕ್ಕೆ ಬಂದ್ರೆ, ಶ್ರೀ ಸನ್ಮಾನ್ಯ ತಾವರೆ ಕಮಲ ಚಂದ್ ನಾಥುರಾಮ್ ಗೆಹ್ಲಾಟ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಲ್ಲಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನ ಬಿಟ್ಟಿದ್ದಾರೆ, ದಯವಿಟ್ಟು ಅದನ್ನ ಉಲ್ಲೇಖ ಮಾಡಿ ಅಂತ ಹೇಳಿದ್ರೆ, ಇದು ಯಾವ ನಾಥುರಾಮ ಶ್ರೀರಾಮ ಬೇರೆ, ಇದು ನಾಥುರಾಮನ ಮನಸ್ಥಿತಿ ಅಲ್ವಾ? ಮಾನ್ಯ ಗವರ್ನರ್ ಸಾಹೇಬ್ರೆ, ಅಲ್ಲಿ ಬಂದಿದ್ದು ಯಾವುದೋ ಒಂದು 2 ಲೈನ್ ಹೇಳಿದ್ರಲ್ಲ, ನನ್ನ ಸರ್ಕಾರವು ರಾಜ್ಯದ ಆರ್ಥಿಕ, ಸಾಮಾಜಿಕ, ಭೌತಿಕ ಅಭಿವೃದ್ಧಿಯನ್ನು ದ್ವಿಗುಣ ಮಾಡಲು ಬದ್ಧವಾಗಿದೆ, ಜೈ ಹಿಂದ್ ಜೈ ಕರ್ನಾಟಕ ಅಂದ್ರಲ್ಲ. ಅದ್ರ ಬದಲಿಗೆ ನೀವು ಹೇಳ್ಬೋದಿತ್ತು,
ಬಿಜೆಪಿಯ ಏಜೆಂಟ್ ಆಗಿ RSSನ ಅಣತಿಯಂತೆ ಇಲ್ಲಿ ಬಂದು ನಿಂತು ಏನು ಸರ್ಕಾರ ತನ್ನ ಸಚಿವ ಸಂಪುಟ ಸಭೆಯಲ್ಲಿ ಸಾಂವಿಧಾನಿಕವಾಗಿ ಕೊಟ್ಟಂತಹ ಭಾಷಣವನ್ನ ನಾನು ಓದ್ಲಿಕ್ಕೆ ಆಗ್ತಾ ಇಲ್ಲ, ಜೈ ಬಿಜೆಪಿ ಜೈ RSS ಅಂತ ಅಲ್ಲಿ ಹೇಳ್ಬಿಟ್ಟು ಹೋಗಿದ್ರೆ ಒಪ್ಪೋದಿತ್ತು. ಯಾಕೆ ಈ ಕಟುವಾದ ಪದ? ನನಗೆ ಬಹಳ ಗೌರವ ಇದೆ, ಅವರು ಗೌರವಾನ್ವಿತ ರಾಜ್ಯಪಾಲರು. ಆದ್ರೆ ಆ ಘನತೆಗೆ ಏನು ಆರ್ಟಿಕಲ್ 176(1) ಮಸ್ಟ್ ಅಂಡ್ ಶುಡ್ ಅವರು ಸಚಿವ ಸಂಪುಟದಿಂದ ಕೊಟ್ಟಂತಹ ಭಾಷಣವನ್ನ ಓದಲೇಬೇಕು. ಇದು ಸಂವಿಧಾನ, ಅದಕ್ಕೆ ಅವರು ಆಯ್ಕೆಯಾಗಿರ್ತಕ್ಕಂಥದ್ದು. ಇವತ್ತು ಎಲ್ಲೆಲ್ಲಿ ಬಿಜೆಪಿಯೇತರ ಸರ್ಕಾರಗಳಿದ್ದಾವೆ, ಇಲ್ಲಿ ರವಿ ಅಂತ ತಮಿಳುನಾಡಲ್ಲಿ ಅವರು ಸದನದಲ್ಲಿ ಅದೇನು ದ್ರಾವಿಡ ಮೂಲ ಭಾಷಣ ಇದ್ದ ಕಾರಣ ಅವರು ಭಾಷಣನೇ ಓದೋದಿಲ್ಲ, ಅವ್ರು ಬಿಟ್ಟು ಹೋಗ್ತಾರೆ. ಇನ್ನು ಕೇರಳದಲ್ಲಿ ಒಬ್ರು ಏನು ಮಹಾನುಭಾವರು ಆರಿಫ್ ಅಹಮದ್ ಖಾನ್ ಅಂತೇಳಿ, ಅವ್ರಿಗೂ 61 ಪುಟ ಓದೋದಕ್ಕಿರುತ್ತೆ, ಅವರು ಕೇವಲ 77 ಸೆಕೆಂಡಲ್ಲಿ ಭಾಷಣ ಖತಮ್ ಮಾಡಿ ಹೋಗಿದ್ದಾರೆ. ಇನ್ನು ಪಂಜಾಬಲ್ಲಿ ಒಬ್ರು ಏನು ಬನ್ವಾರಿ ಲಾಲ್ ಪುರೋಹಿತ್, ಅವರು ಬಜೆಟ್ನ ಮಾಡೋದಕ್ಕೇನೆ ಅವರು ಅವಕಾಶ ಕೊಡೋದಿಲ್ಲ, ಅನುಮೋದನೆ ಮಾಡೋದಿಲ್ಲ. ಇನ್ನು ಅರುಣಾಚಲ್ ಪ್ರದೇಶ ಆಗಿರ್ಬೋದು, ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ನಾನಾ ರಾಜ್ಯಗಳಲ್ಲಿ ಇದೇ ರೀತಿ ಹೈರಾಣಾಗೋಗಿದೆ. ಕೆಲವೊಂದು ಭಾಗದಲ್ಲಿ ಸುಪ್ರೀಂ ಕೋರ್ಟು ರಾಜ್ಯಪಾಲರಿಗೆ ಚಾಟಿ ಬೀಸುವಂತ ಕೆಲಸವೂ ಆಗಿದೆ. ಮೇಡಮ್, ರಾಜ್ಯಪಾಲರನ್ನ ಇವತ್ತು ರಾಷ್ಟ್ರಪತಿಗಳು ಕರ್ನಾಟಕದ ನನ್ನ ಪ್ರತಿನಿಧಿಯಾಗಿ ಹೋಗಿ ನೀವು ಅಲ್ಲಿ ಕನ್ನಡಿಗರ ಅಸ್ಮಿತೆ ಆಗಬೇಕು ಅಂತ ಕಳಿಸ್ತಾರೆ. ಕನ್ನಡಿಗರ ಬೆವರ ಹನಿಯ ಟ್ಯಾಕ್ಸಿನ ಸಂಬಳ ತಗೊಂಡು, ಕನ್ನಡಿಗರ ಟ್ಯಾಕ್ಸ್ ಹಣದಲ್ಲಿ ಇವತ್ತು ಸೆಕ್ಯೂರಿಟಿ ತಗೊಂಡು, ಕನ್ನಡ ನೆಲದಲ್ಲಿದ್ದು ಕನ್ನಡದ ಅನ್ನ ತಿಂದು ಕನ್ನಡಿಗರ ಆಶೋತ್ತರಗಳನ್ನ ಸರ್ಕಾರ ಮಾಡುವಂಥದ್ದು, ಕನ್ನಡಿಗರ ಅಸ್ಮಿತೆ ಆಶೋತ್ತರಗಳನ್ನ ಭಾವನೆಗಳನ್ನ ಆ ಒಂದು ಭಾಷಣದಲ್ಲಿ ಕೊಟ್ಟಿದ್ರು. ಏನಿದೆ ಭಾಷಣದಲ್ಲಿ? 5 ಗ್ಯಾರಂಟಿಗಳ ಬಗ್ಗೆ ಉಲ್ಲೇಖ ಆಗಿತ್ತು. ಭಾಷಣದಲ್ಲಿ ಏನಿದೆ? 14-15ನೇ ಹಣಕಾಸು ಆಯೋಗ ಮತ್ತೆ 16ನೇ ಹಣಕಾಸು ಆಯೋಗದಲ್ಲಿ ರಾಜ್ಯಕ್ಕೆ ಏನೇ ನ್ಯಾಯ ಸಿಗಬೇಕು ಅನ್ನುವಂಥ ಉಲ್ಲೇಖ ಆಗಿತ್ತು. ಮತ್ತೆ ಈ ಮನರೇಗಾ ಇವರೇನು ರಾಮ ಎದ್ದಂಥದ್ದು ವಿ ಬಿ ರಾಮ ಜಿ ಬಿ ರಾಮ, ಈ ವಿಚಾರದಲ್ಲಿ ಏನ್ ತಂದು ನಮ್ಮ ಹಕ್ಕನ್ನ 40% ಕಿತ್ಕೊಂಡು ನಮ್ಮ ಏನು ಕೆಲಸ ಮಾಡೋರಿಗೆ ಅದನ್ನ ನೇರವಾಗಿ ಗ್ರಾಮ ಸಭೆಗಳಿಂದ ಕೊಡದಾನೆ ಗುತ್ತಿಗೆದಾರರಿಂದ ಕೊಡುವಂಥದ್ದು, ಮತ್ತೆ ಗ್ರಾಮ ಪಂಚಾಯಿತಿಗಳಿಗೆ ಸಂಪೂರ್ಣ ಅಧಿಕಾರ ಇತ್ತು, ಅದನ್ನ ಕಿತ್ತು ಸೆಂಟ್ರಲೈಸ್ ಮಾಡುವಂಥದ್ದು, ಈ ತರ ಎಲ್ಲ ಆಗಿದೆ. ಅದಕ್ಕೂ ಬಹಳ ಮುಖ್ಯವಾಗಿ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ತೆಗೆದಿದ್ದು ತಪ್ಪು ಅಂತ ಹೇಳಿ ಅಂತ ಒಂದು ಭಾಷಣ ಕೊಟ್ರೆ, ಇಲ್ಲಿ ಓದೇ ಪುಟ್ಟ ಬಂದೇ ಪುಟ್ಟ ಅಂತೇಳಿ ಏನು 1 ನಿಮಿಷ 11 ಸೆಕೆಂಡ್ ಇಂದು ಭಾಷಣ ಮಾಡಿ ನೆನ್ನೆ ಹೇಳ್ತಾರೆ 11 ಪ್ಯಾರ ನಾನು ಓದೋದಿಲ್ಲ ಅಂತ. ಇಲ್ಲಿ ಇಷ್ಟೆಲ್ಲ ಇತ್ತಲ್ಲ, ಆಯ್ತು ನಿಮಗೆ ಕೆಲವು ಓದ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೀವು ಬಿಡ್ಬೋದಿತ್ತು, ಅದಕ್ಕೆ ಅವ್ರಿಗೆ ಅಧಿಕಾರ ಇತ್ತು. ಆದ್ರೆ ಓದದೇನೆ ಇವರು ಸಂವಿಧಾನಕ್ಕೆ ಅಪಚಾರ ಮಾಡುವಂಥದ್ದು. ಮತ್ತೆ ಇವತ್ತು ಹಕ್ಕು ಹರಿಪ್ರಸಾದ್ ಸಾಹೇಬ್ರು ಅವರ ಬದ್ಧತೆ, ಅವರ ಹಕ್ಕು, ನೀವು ಇರಬೇಕು, ನೀವು ಮಾತಾಡಬೇಕು ಅಂತ ಕೇಳಿದ್ದಾರೆ. ಯಾವ ಧಮ್ಕಿನೂ ಇಲ್ಲ, ಯಾವ ತೊಳ್ಳಾಟನೂ ಇಲ್ಲ. ಅಲ್ಲಿ ಅವರು ನಿಂತು ಕೇಳಿದ್ದು ಆ ವಿಡಿಯೋದಲ್ಲಿ ನಾನು ಗಮನಿಸಿದ್ದೀನಿ. ಅವ್ರು ಹೇಳ್ತಾರೆ ನೀವು ಮಾತಾಡಬೇಕು ಅಂತ. ಎಲ್ಲ ಆ ಸದಸ್ಯರುಗಳ ಭಾವನೆಗಳಿಗೆ ಧಿಕ್ಕರಿಸಿ ಇವತ್ತು ರಾಜ್ಯಪಾಲರು ಹೋಗಿದ್ದಾರಲ್ಲ, ಪ್ಲೀಸ್ ಗೆಹ್ಲೋಟ್ ಅವರೇ, ಗೋ ಬ್ಯಾಕ್. ನೀವು ಕರ್ನಾಟಕದಲ್ಲಿ ಇರೋದಕ್ಕೆ ಅರ್ಹರಲ್ಲ. ನಾವು ರಾಷ್ಟ್ರಪತಿಗಳಿಗೆ ಪತ್ರ ಬರಿತೀವಿ, ಇವರು ಕರ್ನಾಟಕ ನಾಡಿಗೆ ದ್ರೋಹ ಬಗೆದು ಕರ್ನಾಟಕದಲ್ಲಿ ಒಂದು ಕ್ಷಣ ಇರಬಾರ್ದು. ನೀವು ಬಿ ಕೆ ಹರಿಪ್ರಸಾದ್ ಅವ್ರನ್ನ ಮಾತ್ರ ನೋಡಿದ್ರಿ, ಉಳಿದ ಕಾಂಗ್ರೆಸ್ ನಾಯಕರನ್ನು ನೋಡ್ಬೇಕಾದ್ರೆ ಧಿಕ್ಕಾರಕ್ಕೆ ಹೋಗಿದ್ದಾರೆ. ನಾನು ನೋಡಿದ್ದೀನಿ, ಧಿಕ್ಕಾರಕ್ಕೆ ಹೋಗಿದ್ದಾರೆ. ಡೀಟೇಲ್ ಆಗಿ ನೋಡ್ಬೇಕು. ರೈಟ್. JDS ವಕ್ತಾರರು ಎಷ್ಟು ಸರಿ ರಾಜ್ಯದ ಪಾಲಕರು ಅಲ್ಲಿರುವಂಥ ವಿಚಾರವನ್ನು ಮಂಡಿಸಿ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟು ರಾಜ್ಯವನ್ನು ಇನ್ನೊಂದು ಹಂತಕ್ಕೆ ತಗೊಂಡೋಗಕ್ಕೆ ಅವಕಾಶ ಮಾಡಿಕೊಡ್ಬೇಕು ರಾಜ್ಯಪಾಲರು. ಸರಿನಾ ಇದೆಲ್ಲ? ನೋಡಿ ಮೇಡಮ್, ಗವರ್ನರ್ ಅಂತಂದ್ರೆ ಈಸ್ ದಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಈಸ್ ದಿ ಹೆಡ್ ಆಫ್ ದಿ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಅಂಡ್ ಆಲ್ಸೋ ದಿ ಫೈನಾನ್ಷಿಯಲ್ ಹೆಡ್. ಅವರ ಕರ್ತವ್ಯ ಏನು ಅಂತಂದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಕೊಂಡಿ ಇದ್ದಂಗೆ ಅವ್ರಿಗೆ ಬಹುದೊಡ್ಡ ಜವಾಬ್ದಾರಿ ಇದೆ. ಆದರೆ ಆರ್ಟಿಕಲ್ 163, 155ನಲ್ಲಿ ಏನಂತ ಹೇಳ್ತಂದ್ರೆ ಈ ಶಲ್ ಅಡ್ರೆಸ್ ದಿ ಜಾಯಿಂಟ್ ಸೆಷನ್ ಅಂತ ಇರೋದು, ಜಂಟಿ ಅಧಿವೇಶನವನ್ನು ಮಸ್ಟ್ ಅಂಡ್ ಶುಡ್ ಅಡ್ರೆಸ್ ಮಾಡಲೇಬೇಕು ಅಂತ. ಇಲ್ಲೇನೇ ಹೇಳ್ತಾರೆ ಅಂದರೆ ಅವರು ಹೇಳಿಕೆ ಏನಾಗಿರ್ಬೋದು ಅಂತಂದರೆ, ನಿನ್ನೆ ಒಂದು ಬೆಳವಣಿಗೆ ನಡೆದಿದೆ. ರಾಜ್ಯಪಾಲರ ಒಂದು ಕಚೇರಿಗೆ ಹೋಗಿ ಇವರು ಕಾಂಗ್ರೆಸ್ ಮಾಡಿದ್ದಾರೆ. ಏನಕ್ಕೆ ಅಂತಂದ್ರೆ ಕೆಲವು ಪ್ಯಾರಾಗಳನ್ನು ತೆಗೀರಿ, ನಾನು 11 ಪ್ಯಾರಾಗಳಿದ್ದಾರೆ ಅದನ್ನ ತೆಗೀರಿ ಅಂತ ಹೇಳಿದ್ದಾರೆ. ಅದರ ಈಸ್ ಹ್ಯಾವಿಂಗ್ ಎ ಸಚ್ ಎ ಪವರ್. ಯಾಕೆ ಸಮನ್ ಮಾಡಬಹುದು ಲೆಜಿಸ್ಲೇಟಿವ್ ಫಂಕ್ಷನ್ಸ್ಗಳು ಏನು ನಡೀತದೆ, ಯಾಕೆ ದಿಸ್ ಹೆಡ್ ಆಫ್ ದಿ ಸ್ಟೇಟ್ ಗವರ್ನಮೆಂಟ್ ಇಂಡೈರೆಕ್ಟ್ಲಿ. ಹಾಗಾಗಿ ಆ ಪ್ಯಾರಾಗಳ ಆಕ್ಷೇಪ ಇರುವಂಥ ಪ್ಯಾರಾಗಳು ತೆಗೀರಿ. ಬಹುಶಃ ಅದ್ರೊಳಗೆ ಏನಿತ್ತು ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಇರಿಸು ಮುರುಸು ಆಗೋಂಥವು, ಎಂಬ್ರೇಸಿಂಗ್ ಆಗೋಂಥ ಒಂದು ಕೆಲವು ಪಾಯಿಂಟ್ಸ್ ಇದೆ ಅಂತೇಳಿ ಅವ್ರ ಗಮನಕ್ಕೆ ಬಂದಿದೆ. ಈಸ್ ಹ್ಯಾವಿಂಗ್ ಎ ರೈಟ್ ಟು ಕ್ವಶನ್ ಇಟ್ ಅಂಡ್ ರೀಕಾಲ್ ಇಟ್ ಅಂತ. ಅದನ್ನ ನಮ್ಮ ಇವರು ಏನು ಮತ್ತದ್ರ ಬಗ್ಗೆ ಏನು ಮಾಡಿಲ್ಲ. ಬರ್ಬೇಕು ಕರೆದಿದ್ದಾರೆ, ಔಪಚಾರಿಕವಾಗಿ ಇಟ್ಸ್ ನಾಟ್ ಎ ಫಾರ್ಮಾಲಿಟಿ. ಇದು ಇಟ್ ಈಸ್ ಇಸ್ ಡ್ಯೂಟಿ, ಬೌಂಡ್ ಅಂಡ್ ಡ್ಯೂಟಿ ಆಫ್ ದಿ ಗವರ್ನರ್ ಇಸ್ ಟು ಅಡ್ರೆಸ್ ದಿ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂಡ್ ಆಲ್ಸೋ ದಿ ಅಪ್ಪರ್ ಹೌಸ್ ಆಸ್ ವೆಲ್ ಆಸ್ ಇದು. ಇದೇನಕ್ಕೆ ಅಂದರೆ ಪ್ರತಿ ವರ್ಷ ಆರಂಭದಲ್ಲಿ ಒಂದು ಚರ್ಚೆ ಆಗುತ್ತೆ, ಆ ಆಯವ್ಯಯಗಳಿರ್ಬೋದು, ಅನ್ನೋ ಒಂದು ಅಪ್ರೂವಲ್ ಅವ್ರ ಯಜಮಾನ ಇದ್ದಂಗೆ ಅದು. ಆದ್ರೆ ಇಲ್ಲೇನಾಗಿದೆ ಅಂತಂದರೆ ಒಂದು ಆತಂಕ ಶುರುವಾಗಿದೆ ಇಲ್ಲಿ ಅಂತಂದರೆ ಕಾಂಗ್ರೆಸ್ನವರ ಅವ್ರು ಏನೆಲ್ಲ ಡೆವಲಪ್ಮೆಂಟ್ಸ್ ಮಾಡಿತೋ ಅದನ್ನು ಇವ್ರು ಬಾಯಲ್ಲಿ ಇಳಿಸ್ಬೇಕು
ನಮ್ಮ ಸರ್ಕಾರ ಕರೆಕ್ಟ್ ಆಗಿದೆ ಅಂತೇಳಿ ಜನರಿಗೆ ತಲುಪಿಸ್ಲಿಕ್ಕೆ ಅಂತೇಳಿ ಪ್ರಯತ್ನ ಪಟ್ಟರು. ಅದನ್ನು ಇವರು ಬಹುಶಃ ಇದು ಅವ್ರಿಗೆ ಅರಿವಾಗಿರ್ಬೋದೇನೋ ಏನೋ ಆಗಿರ್ಬೋದೇನೋ ಇದರಲ್ಲಿ. ಉದಾಹರಣೆಗೆ ಬಹುಮುಖ್ಯವಾಗಿ ಚರ್ಚೆ ಆಗಿದ್ದು ಅಂತಂದ್ರೆ ನರೇಗಾ ವಿಚಾರ ಮೇಡಮ್. ಈಗ ನರೇಗಾವನ್ನ ಈಗ ವಿ ಜಿ ರಾಮ್ಜಿ ಅಂತ ಮಾಡಿದ್ದು ಯಾವುದು ಕೇಂದ್ರ ಸರ್ಕಾರ. ಈಗ ತಮಗೆಲ್ಲ ಗೊತ್ತೇ ಇದೆ. ಈಗ ಏನಾಗಿದೆ ಅಂತಂದರೆ ಕೆಲವು ಮಾರ್ಪಾಡುಗಳಾಗಿದ್ದಾವೆ ಅಲ್ಲಿ ಕೂಲಿ ಕೆಲಸ. ಇದು ರಾಜ್ಯ ಸರ್ಕಾರ ಈ ಜಂಟಿ ಅಧಿವೇಶನದಲ್ಲಿ ಪ್ರಮುಖವಾದಂಥ ಚರ್ಚೆ ಇಟ್ಟಿರೋದು ಯಾವುದು ಇದು ಬಹುಮುಖ್ಯ ಚರ್ಚೆ ಆಯ್ತಾ ಇರೋದು. ಇದಕ್ಕೆ ಕಾರಣ ಏನು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಏನು ಅಂತಂದರೆ ಈಗ ಗಾಂಧಿ ತೆಗೆದು ರಾಮನ್ ಇಟ್ಟಿದ್ದಾರೆ ಇಲ್ಲಿ ಅಂತೇಳಿ ಇಂಗ್ಲೀಷ್ನಲ್ಲಿ ಅದನ್ನು ಅಬ್ರಿವೇಷನ್ ಮಾಡುವಂಥ ಸಂದರ್ಭದಲ್ಲಿ ಅದು ಬರ್ತದೆ ಅಂತೇಳಿ. ಅಷ್ಟೇ ಅಲ್ಲ, 365 ದಿನ ಕೆಲಸ ಮಾಡೋಕ್ಕೆ ಅವಕಾಶಗಳಿಲ್ಲ, ಮತ್ತು ಆ ರೈತರುಗಳು ತಮ್ಮ ಸ್ವಂತ ಕೆಲಸಗಳನ್ನು ಮಾಡ್ಕೊಳ್ಳೋಕೆ ಅವಕಾಶಗಳಿಲ್ಲ. ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆಯಾಗಿ ಮಾರ್ಪಾಡಾಗಿದೆ ಅಂತೇಳಿ ಅವ್ರ ಆರೋಪ ಆಗಿದೆ. ನಿಜಕ್ಕೂ ಅದು ಆಗಿಲ್ಲ. ಪರ್ಸೆಂಟೇಜ್ ಬಗ್ಗೆನೂ ಆಕ್ಷೇಪ ಇದೆ. ಆಮೇಲೆ 60 ಮತ್ತು 40 ಅನುಪಾತದಲ್ಲಿದೆ ಅಂತೇಳಿ. ಹಾಗೆ ಇವರು 3,000 ಕೋಟಿ ಇಟ್ಟರೆ ಏನಾಗುತ್ತೆ, ಇಡಗಂಟು ಇಟ್ಬಿಟ್ರು ಡೆಪಾಸಿಟ್ ಮಾಡಿಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಇದು ಸಮಸ್ಯೆನೇ ಆಗಲ್ಲ. ಆಯ್ತಾ? ಅಷ್ಟು 36,000 ಕೋಟಿನ ಇದು ಸಮಸ್ಯೆ ಆಗಲ್ಲ. ಇವ್ರಿಗೇನು ಅಂತಂದ್ರೆ ತೆರಿಗೆ ಹಣವನ್ನು ನಮಗೆ ಕೊಡ್ತಾ ಇಲ್ವಲ್ಲ ಕೇಂದ್ರ ಸರ್ಕಾರ, ನಾವ್ಯಾಕೆ ಇಡಬೇಕು? ಅವ್ರು ನೀವೇ ಕೊಡಿ ಅಂತೇಳಿ 90:10 ಅನುಪಾತದಲ್ಲಿ ಅಂತೇಳಿ. ಆಮೇಲೆ ಇದು ಎಲ್ಲ ರಾಜ್ಯಕ್ಕೂ ಅನ್ವಯ ಆಗಿಲ್ಲ. ಒಂದು ಕೆಲವು ಟೆರಿಟರೀಸ್ಗಳಿಗೆ ಇದು ಆಗಿಲ್ಲ, ಅಲ್ಲೂ 90:10 ಇದೆ. ಇನ್ನು ಕೆಲವು ರಾಜ್ಯಗಳಿಗೆ ಏನು ಉತ್ತರ ಪ್ರದೇಶ, ಉತ್ತರ ಭಾರತ ಕೆಲವು ರಾಜ್ಯಗಳಿಗೆ, ಹಿಮಪಾತ ಇರುವಂಥ ರಾಜ್ಯಗಳಲ್ಲಿ ಅದಿದ್ದೇ ಇದೆ. ಆದರೆ ಇಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ಏನು ಅಂತಂದರೆ ಕಾಂಗ್ರೆಸ್ ಸರ್ಕಾರದ ಎಲ್ಲ ವೈಫಲ್ಯಗಳನ್ನು ಪಟ್ಟಿ ಮಾಡಿ ಕ್ಯಾಬಿನೆಟಲ್ಲಿ ಅದನ್ನು ರಾಜ್ಯಪಾಲರ ಮುಖಾಂತರ ಶಬಾಷ್ಗಿರಿ ತಗೊಂಡು ಇದು ನಂದು ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಅದಲ್ಲ, ಇಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ ಇದು ಮಾಡಕ್ಕೆ ಹೊರಟಿದ್ರು. ಹಾಗಾಗಿ ಇದನ್ನು ತಡೆದಿದ್ದಾರೆ. ಅದನ್ನು ರಾಜ್ಯಪಾಲರು ನಿರಾಕರಿಸಿದ್ರು. ಇಲ್ಲಿ ಅವ್ರಿಗೆ ಆ ಪವರ್ ಇದೆಯಾ? ಹೌದು. ಒಂದು ನಿಮಿಷ ಕೇಳಿ. ನಾನು ಓದಲ್ಲಪ್ಪ. ಅಲ್ಲಲ್ಲ, ಡಿಸ್ಕ್ರಿಷನ್ ಇಸ್ ಅಲ್ಲಿ ಯು ಕೆನಾಟ್ ಕ್ವಶನ್ ದಿ ಗವರ್ನರ್ ಡಿಸ್ಕ್ರಿಷನ್ ಅಂತ ಇದೆ ಮೇಡಮ್. ಅದು ಈಗ 176 ಅಲ್ಲಿ 176 ಸಬ್ ಕ್ಲಾಸ್ 2 ನಲ್ಲಿ ಅಂತಂದ್ರೆ ಶೆಲ್ ಅಂತ ಇದೆ. 155 ಆರ್ಟಿಕಲ್ ಅಲ್ಲೂ ಶೆಲ್ ಅಂತ ಇದೆ. ಆದ್ರೆ ಕೆಲವು ಇನ್ನೊಂದು ಆರ್ಟಿಕಲ್ ಬಂದಂತ ಸಂದರ್ಭದಲ್ಲಿ 165, 166 ಅದ್ರಲ್ಲಿ ಏನ್ ಹೇಳ್ತಂತ ಅಂದ್ರೆ ಈಸ್ ಹ್ಯಾವಿಂಗ್ ಡಿಸ್ಕ್ರಿಷನ್, ದಟ್ ಡಿಸ್ಕ್ರಿಷನ್ ಕೆನಾಟ್ ಬಿ ಕ್ವಶನ್ಡ್ ಬಿಫೋರ್ ಎನಿ ಕೋರ್ಟ್ ಆಫ್ ಲಾ. ಆದ್ರೆ ಏನಾದ್ರು ದುರುಪಯೋಗ ಆಗಿದ್ರೆ ಅವರ ವಿವೇಚನಾಧಿಕಾರದಲ್ಲಿ ಅಥವಾ ಕ್ಯಾಬಿನೆಟಲ್ಲಿ ಏನಾದರೂ ದುರದೃಷ್ಟವಾಗಿ ಏನಾದ್ರು ಅನಾಹುತ ಆಗಿದ್ರೆ ಅಥವಾ ಅಂಥ ಮಲಫೈಡ್ ಅಂದ್ರೆ ಆ ಥರ ಹೇಳ್ತಾರೆ ಒಂದು ಪದ, ಬೋನಫೈಡ್ ಎಲ್ಲ ಮಾಲಫೈಡ್ ಇಂಟೆನ್ಷನ್ ಇಟ್ಕೊಂಡು ಯಾವುದೇ ಕಾಯ್ದೆಗಳು ಕ್ರಮ ಆಗಿದ್ರೆ ದಟ್ ಕ್ಯಾನ್ ಬಿ ರಿವ್ಯೂ ಬೈ ದಿ ಜುಡಿಷಿಯರಿ. ಇಲ್ಲೇನಾಗಿದೆ ಅಂದ್ರೆ ನಿಮ್ಮ ಮೇಲ್ನೋಟಕ್ಕೆ ಅಫ್ಕೋರ್ಸ್ ನೀವು ಈಗ ನೋಡಿದಿರಲ್ಲ, ಆಗಿದೆಯಾ? ಇದು ಭಾಗಶಃ ಆಗಿದೆ, ಭಾಗಶಃ ಆಗಿಲ್ಲ. ಬಂದವರು ಹೌದು, ಗವರ್ನರ್ ಬಂದ್ರು ಬಂದ್ರು ಬರ್ದೇ ಹೋಗಿದ್ರೆ ದೊಡ್ಡ ಅಪಚಾರ ಆಗೋದು. ಇಟ್ ಇಸ್ ಶೇಮ್ ಆನ್ ದಿ ಪಾರ್ಟ್ ಆಫ್ ದಿ ಗವರ್ಮೆಂಟ್. ಅಲ್ಲಲ್ಲ, ಕಾನ್ಸ್ಟಿಟ್ಯೂಷನ್ಗೆ ತುಂಬಾ ಅವಮಾನ. ಈ ಮದುವೆ ಕರೆದ್ರೆ ಬಂದ್ರು, ಊಟ ಮಾಡ್ಲಿಲ್ಲ ಅಷ್ಟೇ, ಬಂದು ಹೋದ್ರು, ವಾಪಸ್ ಹೋದ್ರು. ಅಂದ್ರೆ ಈ ತರ ಇದು ಎಲ್ಲ ಒಂದ್ ಕಡೆ ಇವ್ರಿಗೆ ಕಾಂಗ್ರೆಸ್ನವ್ರಿಗೆ ಅಲ್ಲಲ್ಲ ಅದು ಹೇಳಿದ ಓದ್ಬೇಕಾಯ್ತು ಇವ್ರಿಗೆ. ಇವ್ರು ಹೇಳಿದ್ದೆಲ್ಲ ಓದ್ಬೇಕು. ಈ ಸರ್ಕಾರದ ವೈಫಲ್ಯಗಳನ್ನ ಓದ್ಬೇಕಾಗಿತ್ತು. ಈಗ ಮುಯಿ ಹಾಕೋದು ಅವ್ರ ವಿವೇಚನೆಗೆ ಇದೆಯಾ ಇಲ್ಲ ಅಂತ ಅದನ್ನ ಹೇಳಿದ್ರು. ಕಾನೂನು ಇದೆಯಾ, ಸಂವಿಧಾನದಲ್ಲಿ ಇದೆಯಾ? ಅಲ್ಲ, ಅವ್ರು ಹೇಳಿಕೆ ಕೊಟ್ಟಿದ್ದಾರಲ್ಲ. ಐ ಫೀಲ್ ದಟ್ the points quoted by the state government, it is embraces the central government acts and views ಅಂತ ಹೇಳಿದೆ. ಇವರು ನಾಟ್ ಓನ್ಲಿ ದಿ ಏಜೆಂಟ್ ಆಫ್ ದಿ ಸ್ಟೇಟ್ ಗವರ್ಮೆಂಟ್, ಈಸ್ ಆಲ್ಸೋ ದಿ ಏಜೆಂಟ್ ಆಫ್ ದಿ ಸೆಂಟ್ರಲ್ ಗವರ್ಮೆಂಟ್. ಏಜೆಂಟ್ ಅಂತ ಅಂದ್ರೆ ಒಂದು ಕಾಂಗ್ರೆಸ್ ಬಿಜೆಪಿ ಇದಲ್ಲ, ಅಲ್ಲೇ ಕಾನ್ಸ್ಟಿಟ್ಯೂಷನಲ್ ಏಜೆಂಟ್ ಮೇಡಮ್ ಇವರು. ಹಾಗಾಗಿ ನೀವು ಈಗ ರಾಜ್ಯದಲ್ಲಿ ಒಂದು ಸರ್ಕಾರ ತರಬೇಕು ಅಂದಲ್ಲೋ, ಹೊಸದಾಗಿ ಒಂದು ಮಂತ್ರಿಮಂಡಲ ರಚನೆ ಮಾಡಬೇಕು ಅಂತಂದಾಗ ಯಾರನ್ನ ಕೇಳ್ತೀರಿ? ರಾಜ್ಯಪಾಲರನ್ನೇ ಕೇಳೋದು. ಒಬ್ಬರ ಮೇಲೆ ಆರೋಪ ಐತೆ ಅನ್ನೋ ತೆಗೆದಾಕಿ ಕ್ಯಾಬಿನೆಟ್ ಇಂದ ಯಾರು ಕೇಳೋದು? ಈಸ್ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಹಾಗಾಗಿ ಅವ್ರು ಕರೆಕ್ಟ್ ಮಾಡಿದ್ದಾರೆ, ಕಾನೂನು ಮಾಡಿದ್ದಾರೆ. ನನಗೆ ಅಧಿಕಾರ ಇತ್ತು, ಮಾಡಿದ್ದೆ. ನೀವೇನ್ ಮಾಡಿದ್ರಪ್ಪ ಕ್ಯಾಬಿನೆಟ್ ಅಲ್ಲಿ ಬರ್ಕೊಂಬಂದ್ರಿ, ನನಗೆ ಸಮಾಧಾನ ಇಲ್ಲ, ನಾನು ಮಾಡಿರೋ ಕೆಲಸ ಸರಿ. ಹಾಗಾಗಿ ಕಾಂಗ್ರೆಸ್ನವರ ವೈಫಲ್ಯಗಳನ್ನ ಅಲ್ಲ ಇವ್ರ ಮುಖಾಂತರ ನೀವು ಸ್ಟ್ರಿಕ್ಟ್ಲಿ ಸ್ಪೀಕಿಂಗ್ ಕಾನ್ಸ್ಟಿಟ್ಯೂಷನ್ ಅಂತಂದಾಗ ಇದಕ್ಕೆ ವ್ಯಾಖ್ಯಾನನೇ ಇಲ್ಲ. ರಾಜ್ಯಪಾಲರು ಏನೋ ಮುಂದುವರೆದು ಏನು ಮಾತಾಡಲಿಲ್ಲ ಅಂತ ಸಂದರ್ಭದಲ್ಲಿ ಮುಂದೆ ಏನ್ ಮಾಡ್ಬೇಕು? ದೇರ್ ಇಸ್ ನೋ ಕ್ಲಾಸ್ ಅಲ್ಲಿ, ಆರ್ಟಿಕಲ್ ಅಲ್ಲಿ ಎಲ್ಲೋ ಕ್ಲಾಸೇ ಇಲ್ಲ. ಏನಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಜುಡಿಷಿಯರ್ಗೆ ಹೋಗ್ತಾರೆ. ಈಗ ಇಲ್ಲ ರೀ ನಮ್ಗೆ ಅಧಿಕಾರ ಇಲ್ಲ ಅಂತಾರೆ. ರಾಜ್ಯಪಾಲರು ಇಂತಿಷ್ಟೇ ಸಮಯದಲ್ಲಿ ಕಡತಗಳನ್ನ ಮಸೂದೆಗಳನ್ನ ಸೈನ್ ಹಾಕ್ಲಿಲ್ಲ ಅಂತಂದು ಒಂದೇ ಕಾರಣಕ್ಕೋಸ್ಕರವಾಗಿ ತಮಿಳ್ನಾಡದವರು ಅಪೀಲ್ ಹಾಕಿರು. ಸುಪ್ರೀಂ ಕೋರ್ಟ್ನ ಚೀಮಾರಿ ಹಾಕಿ ಕಳಿಸಿದ್ರು, ಕೇರಳದವ್ರು ಹಾಕಿದ್ರು. ಏನಕ್ಕೆ ಹಾಕಿದ್ರು ಅಂತಂದ್ರೆ ಯು ಆರ್ ನಾಟ್ ಸುಪ್ರೀಂ, ಯು ಆರ್ ಆಲ್ಸೋ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಹಾಗಾಗಿ ಎಲ್ಲ ಒಂದ್ ಕಡೆ ಇದು ಅವು ಸಾಯಬಾರ್ದು, ಕೋಲು ಮುರಿಬಾರ್ದು, ಆ ತರ ಒಂದು ಪರಿಸ್ಥಿತಿ ಆಗಿದೆ. ಆದ್ರೆ ಕಾಂಗ್ರೆಸ್ನವರು ಬಹಳ ನಾಜೂಕಾಗಿ ತಮ್ಮ ಉದ್ದೇಶವನ್ನು ನಾಜೂಕಾಗಿ ಉದ್ದೇಶವನ್ನು ಈಡೇರಿಸ್ಕೊಳ್ಳಕ್ ಹೋಗಿದ್ರು. ಕೇಂದ್ರ ಸರ್ಕಾರದ ಯೋಜನೆಯನ್ನು ಈಡೇರಿಸ್ಕೊಳ್ಳಕ್ ಅದು ಇದು ವಿಫಲ ಆಗಿದೆ. ಅದಕ್ಕೋಸ್ಕರ ಅವರು ಈ ತರ ಎಲ್ಲ ಒಂದು ನಾಟಕೀಯ ಬೆಳವಣಿಗೆ ಇವತ್ತು ಆಗಿರೋದು ನಾವು JDS ಪಕ್ಷ ಇದನ್ನ
ಎಲ್ಲ ಒಂದು ಕಡೆ ಅವರ ನಿಲುವನ್ನು ಭಾಗಶಃ ಸ್ವಾಗತಿಸ್ತೀವಿ ಮೇಡಮ್. ರಾಜ್ಯದ ಪಾಲಕರು ರಾಜ್ಯಪಾಲರು ನಡೆದುಕೊಂಡಂತಹ ರೀತಿ ಸರಿನಾ ದಿಲೀಪ್ ಅವರೇ? ರಾಜ್ಯದ ಪಾಲಕರವರು ಏನಿದೆ ಕ್ಯಾಬಿನೆಟಲ್ಲಿ ರೆಡಿಯಾಗಿರುವಂಥ ಭಾಷಣವನ್ನು ಉಲ್ಲೇಖ ಮಾಡಿ ಚರ್ಚೆಗೆ ಅವಕಾಶ ಕೊಟ್ಟು ಪ್ಲಸ್ಸು ಮೈನಸ್ ನಿರ್ಧಾರ ಮಾಡಿ ಇನ್ನೊಂದು ಉನ್ನತ ಸ್ಥಿತಿಗೆ ತಗೊಂಡು ಹೋಗ್ಬೋದು. ಇದು ಸೂಚನೆ ಮೇಲೆಲ್ಲಾದರೂ ಸೆಂಟ್ರಲ್ ಗೌರ್ಮೆಂಟಿಗೆ ಏನಾದರೂ ಸೂಚನೆ ಬಂದಿದ್ದಕ್ಕೆ ರಾಜ್ಯಪಾಲರು ಹಂಗೆ ನಡ್ಕೊಂಡ್ರ ಅಥವಾ ಅವರ ವಿವೇಚನೆಯಲ್ಲಿ ನಡ್ಕೊಂಡಿದ್ದ? ನೋಡಿ, ಕಾನೂನು ಏನು ಹೇಳುತ್ತೆ ಅಂತಂದರೆ, ಈಗ ಭಾಷಣವನ್ನು ಏನು ಬರೆದು ಕೊಡ್ತಾರೋ ಅದನ್ನೇ ಓದಲೇಬೇಕು ಅಂತ ಏನಿಲ್ಲ, ಅದು ಅವರ ವಿವೇಚನೆಗೆ ಬಿಟ್ಟಿದ್ದು. ಆದರೆ ಏನು ಮೂಲ ಭಾಷಣ ಪ್ರತಿ ಇರುತ್ತೋ ಅದನ್ನೇ ಅಧಿವೇಶನದಲ್ಲಿ ನಿಡುವಳಿಯಾಗಿ ತೆಗೆದುಕೊಳ್ಬೋದು ಅಂತ ಇದೆ. ಇವತ್ತು ರಾಜ್ಯಪಾಲರ ಬಾಯಿನಲ್ಲಿ ಸುಳ್ಳು ಹೇಳಿಸ್ಬೇಕು ಅಂತ ಹೊರಟರು ಕಾಂಗ್ರೆಸ್ನವರು. ಒಂದು 11 ಪಾಯಿಂಟ್ಸ್ಗಳನ್ನು ರಾಜ್ಯಪಾಲರು ಕೈ ಬಿಟ್ರು. ಇದನ್ನು ನಾನು ಹೇಳೋದಿಲ್ಲ, ಯಾಕೆಂದರೆ ರಾಜ್ಯಪಾಲರು ಒಬ್ಬ ರಾಜಕೀಯ ನಾಯಕರಲ್ಲ, ಅವರೊಬ್ಬರು ಸಂವಿಧಾನಾತ್ಮಕವಾಗಿರ್ತಕ್ಕಂಥ ನಾಯಕರು. ನಾನು ಇವತ್ತು ಇಷ್ಟೊಂದು ಚರ್ಚೆ ಆಗ್ತಾ ಇದೆ, ಗುಂಡಾಗಿರಿ ಮಾಡ್ತಾರೆ, ಅವ್ರ ಮೇಲೆ ಅಕ್ಷರಶಃ ಹರಿಪ್ರಸಾದ್ ಅವರು ಹೊಡಿಲಿಕ್ಕೆ ಹೋಗ್ತಾರೆ, ಶರತ್ ಬಚ್ಚೇಗೌಡರು ಬಾಯಿ ಬಂದಂಗೆ ಮಾತನಾಡ್ತಾರೆ, ಇದೇ ಪ್ರದೀಪ್ ಈಶ್ವರ್ ಅವ್ರ ಬಾಯಿ ಬಂದಂಗೆ ಮಾತಾಡ್ತಾರೆ, ಶಾಸಕರೆಲ್ಲ ಮುಗಿ ಬೀಳ್ತಾರೆ. ಈ ರಾಜ್ಯದ ಪ್ರಥಮ ಪ್ರಜೆ ರಾಜ್ಯಪಾಲರ ಮೇಲೆ ಈ ಮಟ್ಟಕ್ಕೆ ಅಟ್ಯಾಕ್ ಮಾಡ್ತಕ್ಕಂಥ ಅವಶ್ಯಕತೆ ಇತ್ತ ಅಂತೇಳಿ ಯಾವಾಗಲೂ ಯಾಕೆ ಈ ಗೂಂಡಾಗಿರಿ ವರ್ತನೆ, ಅದು ವಿಧಾನಸಭೆಯಲ್ಲಿ, ಒಂದು ವಿಧಾನಸಭೆಯಲ್ಲಿ ಈ ರೀತಿ ಗೂಂಡಾಗಿರಿ ವರ್ತನೆ ಮಾಡ್ತಕ್ಕಂಥ ಅವಶ್ಯಕತೆ ಇತ್ತ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಆದರೆ ಮತ್ತೊಂದು ಪ್ರಶ್ನೆ, ಯಾವ್ಯಾವ ಪಾಯಿಂಟ್ಸ್ಗಳನ್ನ ಕೈ ಬಿಡಬೇಕು ಅಂತ ಹೇಳಿದ್ರು ಅವರು. ಮೊದಲನೇದು, ಅಭಿವೃದ್ಧಿ, ಸಾಮಾಜಿಕ ನ್ಯಾಯ, ಜನಸಹಿ ಆಡಳಿತ, ಕಾನೂನು ಸುವ್ಯವಸ್ಥೆ ಇವುಗಳಲ್ಲಿ ಅಭೂತಪೂರ್ವ ಸಾಧನೆಗಳನ್ನು ಮಾಡುತ್ತಿದೆ. ಓಕೆ, ಗಾಟ್ ಇಟ್. ಈ ಪಾಯಿಂಟ್ ಒಂದು ಪಾಯಿಂಟು ಎಲ್ಲಿ ಮಾಡ್ತಾ ಇದೆ, ಮತ್ತೊಂದ್ಸತಿ ಉಲ್ಲೇಖ ಮಾಡಿ ಅದನ್ನು. ಅಭಿವೃದ್ಧಿ, ಸಾಮಾಜಿಕ ನ್ಯಾಯ, ಜನಸಹಿ ಆಡಳಿತ, ಕಾನೂನು ಸುವ್ಯವಸ್ಥೆ ಇವುಗಳಲ್ಲಿ ಅಭೂತಪೂರ್ವ ಸಾಧನೆಯನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂತ ಒಂದು ಪಾಯಿಂಟ್ ಅನ್ನ ಕೈ ಬಿಡಬೇಕಂತ ಹೇಳಿದ್ರು. ಎರಡನೇ ಪಾಯಿಂಟು, ರಾಜ್ಯವು ಒಕ್ಕೂಟ ವ್ಯವಸ್ಥೆಯಲ್ಲಿ ದಮನಕಾರಿ ಪರಿಸ್ಥಿತಿಯನ್ನು ಎದುರಿಸುತ್ತಿದೆ ಅಂತ ಹೇಳಿ ಎರಡನೇ ಪಾಯಿಂಟ್ ಸೇರಿಸಿದ್ರು. ಮೂರನೇ ಪಾಯಿಂಟ್, ನರೇಗಾ ಕಾಯ್ದೆಯನ್ನು ಕೇಂದ್ರ ರದ್ದುಗೊಳಿಸಿದೆ. ದಿಸ್ ಇಸ್ ದ ಪಾಯಿಂಟ್, ರದ್ದುಗೊಳಿಸಿಲ್ಲ, ಹೆಸರು ಬದಲಾವಣೆ ಆಗಿದೆ. ಆ ಮೂಲಕ ಗ್ರಾಮೀಣ ಪ್ರದೇಶದ ಕೂಲಿ ಕಾರ್ಮಿಕರು, ಸಣ್ಣ ರೈತರು, ಮಹಿಳೆಯರ ಉದ್ಯೋಗದ ಹಕ್ಕನ್ನ ಕಸಿದುಕೊಂಡಿದೆ ಅಂತ ಹೇಳಿ ರದ್ದುಪಡಿಸಿಲ್ಲ. ಅಲ್ಲಿರ್ತಕ್ಕಂಥವನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು, ಆ ಕಾನೂನಲ್ಲಿ ಇರ್ತಕ್ಕಂಥ ತೊಡಕುಗಳನ್ನ ಸರಿಪಡಿಸ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. 100 ದಿವಸ ಇದ್ದಂಥದ್ದನ್ನು 125 ದಿವಸ ಮಾಡಿದೆ. ಮೊದಲಿದ್ದಂತಹ ಪೇಮೆಂಟ್ 15 ದಿವಸದಲ್ಲಿ ಇದ್ದಂಥ 7 ದಿವಸದಲ್ಲಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದೆ. ಮೊದಲಿದ್ದಂತಹ ಯಂತ್ರಗಳಲ್ಲಿ ಕೆಲಸ ಮಾಡ್ತಿದ್ರು, ಈಗ AI ಆಧಾರಿತ, GPS ಆಧಾರಿತ ಹಾಗೂ ಬಯೋಮೆಟ್ರಿಕ್ ವ್ಯವಸ್ಥೆಯನ್ನು ಜಾರಿಗೊಳಿಸ್ತಾ ಇದೆ. ಇದು ರದ್ದುಗೊಳಿಸಿಲ್ಲ. ಮತ್ತೆ ಇನ್ನೊಂದು, ಗಾಂಧೀಜಿಯವರ ಗ್ರಾಮ ಸ್ವರಾಜ ಕನಸನ್ನ ಕೇಂದ್ರ ಸರ್ಕಾರ ರದ್ದುಗೊಳಿಸಿದೆ ಅಂತ ಒಂದು ಪಾಯಿಂಟ್ ಅನ್ನು ಸೇರಿಸ್ತಾರೆ. ಈ ಮೂಲಕ ಅಂದ್ರೆ ನರೇಗಾವನ್ನು ರದ್ದುಗೊಳಿಸುವ ಮುಖಾಂತರ ಅಂತ. ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯವನ್ನ ಕನಸನ್ನು ರದ್ದುಗೊಳಿಸದೇ ಆಗಿದ್ರೆ ಬಿಜೆಪಿ ಅವರಿಗೆ ಇಷ್ಟು ದಿವಸ ಬೇಕಾಗಿರಲಿಲ್ಲ. ಇದೇ ಗ್ರಾಮ ಸ್ವರಾಜ ಮತ್ತೆ ಸಂಸದ ಆದರ್ಶ ಗ್ರಾಮ ಯೋಜನೆ, ಇದು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯಕ್ಕೆ ಬರ್ತಕ್ಕಂಥದ್ದು. ಇದನ್ನ ಯೋಜನೆ ಜಾರಿ ತಂದು ಬಿಜೆಪಿ ಅವರು. ಸ್ವದೇಶಿ ಮತ್ತೆ ಆತ್ಮನಿರ್ಭರ ಭಾರತ ಇದನ್ನ ಜಾರಿಗೆ ತೆಗೆದುಕೊಂಡ್ಬಂದಿದ್ದು ಸಹ ಬಿಜೆಪಿ ಅವರು. ಅದಾದ್ಮೇಲೆ ಮೇಕ್ ಇನ್ ಇಂಡಿಯಾ ಇದನ್ನ ಜಾರಿಗೆ ತಗೊಂಡ್ಬಂದಿದ್ದು ಸಹ ಬಿಜೆಪಿ ಅವರು. ಅಂತ್ಯೋದಯ ಅನ್ನ ಯೋಜನಾ, ಪ್ರತಿಯೊಬ್ಬ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಅಂತ್ಯೋದಯ ಅನ್ನ ಅಂದ್ರೆ ಅಕ್ಕಿ ಸಿಗ್ಬೇಕು ಅಂತ ಹೇಳಿ ಜಾರಿಗೆ ತೆಗೆದುಕೊಂಡ್ಬಂದವರು ಬಿಜೆಪಿ ಅವರು. ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನಾ, ವಿಶೇಷವಾಗಿ ಹಳ್ಳಿಗಳಿಗೆ ಸಿಗ್ಬೇಕು ಅಂತ ಹೇಳಿ ರಸ್ತೆಗಳು ಆಗ್ಬೇಕಂತ ಹೇಳಿ ಜಾರಿಗೆ ತಗೊಂಡ್ಬಂದಿದ್ದು ಬಿಜೆಪಿ ಅವರು. ಸರ್ವ ಶಿಕ್ಷಣ ಅಭಿಯಾನ, ಪ್ರತಿಯೊಬ್ಬರು ಶಾಲೆಗೆ ಹೋಗ್ಬೇಕು ಅಂತ ಹೇಳಿ ಜಾರಿಗೆ ತೆಗೆದುಕೊಂಡ್ಬಂದಿದ್ದು ಬಿಜೆಪಿ ಅವರು. ಇದ್ರೊಳಗಡೆ ಬಿಜೆಪಿ ಅವರ ಸಿದ್ಧಾಂತನೇ ಗಾಂಧೀಜಿಯವರ ಸಿದ್ಧಾಂತ ಆಗಿತ್ತು. ಗ್ರಾಮ ಸ್ವರಾಜ್ಯದೇ ಸಿದ್ಧಾಂತ ಗಾಂಧೀಜಿಯವರ ಸಿದ್ಧಾಂತನೂ ಸಹ ಬಿಜೆಪಿ ಸಿದ್ಧಾಂತನೂ ಸಹ ಆಗಿತ್ತು. ಮತ್ತೆ ಇನ್ನೊಂದು ಪಾಯಿಂಟ್ ಮೇಡಮ್, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಶಕ್ತಿ, ಯುವ ನಿಧಿ ಎಂಬ 5 ಮಹತ್ವಾಕಾಂಕ್ಷೆ ಗ್ಯಾರಂಟಿ ಯೋಜನೆಗಳನ್ನ ಯಶಸ್ವಿಯಾಗಿ ಜಾರಿಗೆ ತರಲಾಗಿದೆ ಅಂತ ಹೇಳಿ. ಗೃಹಲಕ್ಷ್ಮಿಯನ್ನ ಯಶಸ್ವಿಯಾಗಿ ಎಲ್ಲಿ ಜಾರಿಗೊಳಿಸಿದ್ದಾರೆ ಅದನ್ನ ಸ್ಪಷ್ಟಪಡಿಸಬೇಕು ಕಾಂಗ್ರೆಸ್. ಅನ್ನಭಾಗ್ಯ 5 kg ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತಾ ಇರೋದ್ ಬಿಟ್ರೆ ಇವ್ರು ಇಂದಿರಾ ಕಿಟ್ ಕೊಡ್ತೀನಿ ಅಂತ ಅಂದ್ರು ಜನವರಿಯಿಂದ. ಇಂದಿರಾ ಕಿಟ್ ಅನ್ನ ಯಾಕೆ ಕೊಡಕ್ ಆಗ್ತಾ ಇಲ್ಲ? ಯುವ ನಿಧಿ 1,75,000 ಯುವಕರಿಗೆ ಮಾತ್ರ ಯುವ ನಿಧಿ ಕೊಡ್ತಾ ಇದ್ದಾರೆ. ಎಲ್ಲಿ ಯುವ ನಿಧಿಯನ್ನ ಅನುಷ್ಠಾನಗೊಳಿಸಿದ್ದಾರೆ? ಗೃಹ ಜ್ಯೋತಿ ಒಂದೊಂದು ಮೀಟರ್ ಅಲ್ಲಿ 700 ರೂಪಾಯಿ ಬರ್ತಾ ಇದೆ, 800 ರೂಪಾಯಿ ಬರ್ತಾ ಇದೆ. ಸ್ಮಾರ್ಟ್ ಮೀಟರ್ ಹಾಕ್ಸ್ಕೊಬೇಕು ಅಂತ ಹೇಳ್ತಾರೆ. ಗೃಹ ಜ್ಯೋತಿಯನ್ನ ಸ್ಪಷ್ಟವಾಗಿ ಬಹಳ ಕ್ಲಿಯರ್ ಆಗಿ ಎಲ್ಲಿ ಅನುಷ್ಠಾನ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಪಾಯಿಂಟ್ ಮಾಡ್ತಾರೆ ಮೇಡಮ್, ಅನ್ನಭಾಗ್ಯ ಯೋಜನೆ ಹಸಿವು ಮುಕ್ತ ಕರ್ನಾಟಕ ಮಾಡಿದೆ.
ಅರೆ ನೀವು ರಾಜ್ಯಪಾಲರ ಬಾಯಿ ಸುಳ್ಳು ಹೇಳಕ್ ಕೊಡಿಸಿದಿರಲ್ಲ. ರಾಜ್ಯಪಾಲರ ಬಾಯಲ್ಲಿ ಅದು ಸಂವಿಧಾನಾತ್ಮಕವಾಗಿರ್ತಕ್ಕಂಥವ್ರು ಸುಳ್ಳನ್ನ ಹೇಳಿಕ್ಕೆ ಹೇಗೆ ಬರುತ್ತೆ? Okay. ಇದು ಕಾಂಗ್ರೆಸ್ನ ಸಿದ್ಧಾಂತ ಆಗಿತ್ತು. ಇದನ್ನ ರಾಜ್ಯಪಾಲರು ಬಿಟ್ಟು ಅದನ್ನ ಆ ಒಂದು ಪಾಯಿಂಟ್ಸ್ ಗಳನ್ನ ಬಿಟ್ಟು ಭಾಷಣ ಮಾಡಿದ್ದಾರೆ. ಸೊ ಇದ್ರೊಳಗಡೆ ತಪ್ಪೇನಿದೆ? ರಾಜ್ಯಪಾಲರು ಇವತ್ತು ಸರಿಯಾಗಿ ನಡ್ಕೊಂಡಿದ್ದಾರೆ. ಅವ್ರು ಹೇಳಿದ್ ಬರೀ ಆಲ್ ದ ಬೆಸ್ಟ್ ಅಂತ ಅಷ್ಟೇ, ಎಂತದು ಏನೂ ಹೇಳಿಲ್ಲಲ್ಲ. ಅದನ್ನ ಈ ಪಾಯಿಂಟ್ಸ್ ಗಳನ್ನ ಸೇರಿಸ್ಬೇಕಂತ ಇದ್ರಲ್ಲ. ಸೊ ಇದನ್ನ ಈ ಸುಳ್ಳನ್ನ ಹೇಳಿಸ್ಬೇಕು ಅಂತ ಹೊಟ್ಟಿದ್ರಲ್ಲ. ಇದನ್ನ ಬಿಟ್ಟಿರ್ತಕ್ಕಂಥದ್ದು ಎಲ್ಲೋ ಒಂದ್ ಕಡೆ ಅವ್ರ ಬಾಯಲ್ಲಿ ಸುಳ್ಳು ಹೇಳಿಸ್ಬೇಕು, ಸಂವಿಧಾನದ ವಿರುದ್ಧವಾಗಿ ನಡ್ಕೊಬೇಕು, ಮತ್ತೆ ಒಬ್ಬ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ವ್ಯಕ್ತಿಯಿಂದ ಈ ರಾಜ್ಯಕ್ಕೆ ಒಂದು ಅಪಚಾರ ಮಾಡಬೇಕು ಅಂತ ಹೊಟ್ಟಿದ್ರಲ್ಲ. ಇದನ್ನ ರಾಜ್ಯಪಾಲರು ಮಾಡಿದ್ದಾರೆ. ರಾಜ್ಯಪಾಲರು ಕ್ಲಿಯರ್ ಆಗಿ ಬಹಳ ಸ್ಪಷ್ಟವಾಗಿ ಪ್ರಬುದ್ಧರಾಗಿ ನಡ್ಕೊಂಡಿದ್ದಾರೆ. ಮತ್ತೆ ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ಸದನಕ್ಕೆ ಅಪಮಾನ ಮಾಡಿಲ್ಲ. ಅಪಮಾನ ಯಾವಾಗ ಆಗುತ್ತೆ ಅಂದ್ರೆ ರಾಜ್ಯಪಾಲರು ಸದನಕ್ಕೆ ಬಂದು ಭಾಷಣ ಮಾಡ್ದಲ್ಲ ಇದ್ರೆ ಅದು ಅಪಮಾನ ಆಗುತ್ತೆ. ಆದ್ರೆ ರಾಜ್ಯಪಾಲರು ಬಹಳ ಪ್ರಬುದ್ಧವಾಗಿ ನಡ್ಕೊಂಡಿದ್ದಾರೆ. ನೀವು ಮಾಡ್ತೀರಾ ಮಾಡಿ, ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳುತ್ತೆ. ಇಟ್ ಮೇ ಬಿ ಏನಾದ್ರೂ ರಾಜ್ಯಪಾಲರು ಭಾಷಣ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಮೂಲ ಭಾಷಣ ಪ್ರತಿ ಏನಿರುತ್ತೋ ಅದನ್ನೇ ನೀವು ನಿಡವಳಿಯಾಗಿ ಜಾರಿಗೊಳಿಸಬಹುದು ಅಂತ ಕಾನೂನೇ ಇದೆಯಲ್ಲ. ಸುಪ್ರೀಂ ಕೋರ್ಟ್ ಹೇಳುತ್ತೆ, ಕೋರ್ಟ್ ಹೇಳುತ್ತೆ. ಕೇರಳ ವಿಚಾರದಲ್ಲಾಗಿರ್ಬೋದು, ತಮಿಳುನಾಡು ವಿಚಾರದಲ್ಲಾಗಿರ್ಬೋದು, 1966ರ ಪಶ್ಚಿಮ ಬಂಗಾಳ ಚರ್ಚೆಗಳಾಗಬಹುದು. ಹೌದು, ಚರ್ಚೆಗಳಾಗಬಹುದು. ಆದ್ರೆ ಭಾಷಣ ಮಾಡ್ಲಿಲ್ಲ ಅಂತ ಅಂದ್ರೆ ನಿಡುವಳಿದೆ ಫೈನಲ್ ಆಗುತ್ತೆ. ಅದೇನಿರುತ್ತೆ ಅದೇ ಭಾಷಣದೇ ಫೈನಲ್ ಆಗುತ್ತೆ. ಆದ್ರೆ ಇವತ್ತು ಸಂವಿಧಾನಾತ್ಮಕವಾಗಿ ಬಹಳ ಪ್ರಬುದ್ಧರಾಗಿ ರಾಜ್ಯಪಾಲರು ನಡ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ ಮೇಡಮ್. ರೈಟ್. ದಿನೇಶ್ ಅವರೇ, ನೀವು ಹೇಳಬೇಕು. CM ಗಾದಿ ಕುರಿತಂತೆ ಬಹಳಷ್ಟು ಚರ್ಚೆಗಳಾಗ್ತಾ ಇತ್ತು. ಎಷ್ಟು ಚೆನ್ನಾಗಿ ಡೈವರ್ಟ್ ಆಯ್ತು ನೋಡಿ. ಪ್ರೆಸೆಂಟು ಸ್ಟೇಟ್ದು ಅದೇ ನಡೀತಾ ಇರೋದು. ಏನಂದ್ರೆ ಒಂದು ಕಡೆ CM ಫೈಟ್ ನಡೀತಾ ಇದೆ, ಡೆಲ್ಲಿಗೆ ಓಡಾಡ್ತಾವ್ರೆ ನಾಯಕರುಗಳು. ಇನ್ನೊಂದು ಕಡೆ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇದ್ರ ಜೊತೆಗೆ ಏನಂದ್ರೆ ಇವರು ಏನು ರಾಮ್ಜಿ ಈಗ ಏನಾಗಿದೆ ಅಂದ್ರೆ ಜನರಲ್ಲಿ ಕನ್ಫ್ಯೂಷನ್ ಹುಟ್ಟಾಕಿ ಇಟ್ಟಿದ್ದಾರೆ. ಜನಕ್ಕೆ ಹೆಂಗಾಗಿದೆ ಅಂತಂದು ಆ್ಯಡ್ ಮಾಡ್ತೀನಿ. ಈ ರಾಜ್ಯ ಸರ್ಕಾರದವರು VBG ರಾಮ್ಜಿನ ಬಹಳ ವಿರೋಧಿಸ್ತಾ ಇರೋದ್ರಿಂದಾಗಿ ಕಡೆ ಪಕ್ಷ VBG ರಾಮ್ಜಿಲಾದರೂ ನಮ್ಗೆ ಉದ್ಯೋಗ ಸಿಗುತ್ತಾ ಇಲ್ವಾ, ಅಥವಾ ಇವರೇನಾದ್ರು ಹೊಸ ಯೋಜನೆ ಏನಾದ್ರು ತರ್ತಾರಾ ಅಂತ ಕಾಯ್ಕೊಂಡು ಕೂತಿದ್ದಾರೆ. ಉತ್ತರ ಸಿಗ್ತಿಲ್ಲ. ಆದರೆ ಮೇಡಮ್, ಟೋಟಲಿ ಇವತ್ತು ರಾಜ್ಯ ಸರ್ಕಾರ ಹೆಂಗೆ ದಿವಾಳಿ ಆಗಿದೆ, ಕೇಂದ್ರ ಸರ್ಕಾರನೂ ದಿವಾಳಿ ಆಗಿದೆ ಫೈನಾನ್ಷಿಯಲಿ. ಅದಕ್ಕೆ ಈ ಥರ ಕಾಯ್ದೆಗಳನ್ನ ತಂದು ಅವರು ಕೂಡ ಬಡ್ಜೆಟ್ನ ಕತ್ತರಿಸ್ತಾ ಇದ್ದಾರೆ. ಇವತ್ತು ಆಯಿತು GST ರಿಫಾರ್ಮ್ ಮಾಡಿದ್ರು, ರಾಜ್ಯಕ್ಕೆ ಸುಮಾರು ಒಂದು 20,000 ಕೋಟಿ ನಷ್ಟ ಆಗಿದೆ, ಆಯಿತು. ಮತ್ತೆ ಇನ್ನೊಂದು ಕಡೆ ನೋಡೋದಾದ್ರೆ ಭದ್ರಾ ಮೇಲ್ದಂಡೆ ದುಡ್ಡು ಕೊಟ್ಟಿಲ್ಲ, GST ಕಾಂಪನ್ಸೇಷನ್ ದುಡ್ಡು ಕೊಟ್ಟಿಲ್ಲ. ಪ್ರತಿ ಹಂತದಲ್ಲೂ 15 ಫೈನಾನ್ಷಿಯಲ್ ಕಮಿಷನ್ ಅಂತ ತಂದು ಯಾರು ಹೆಚ್ಚು ಜನಸಂಖ್ಯೆ ಇರ್ತಾರೆ ಅವ್ರಿಗೆ ಹಣ ಅಂದ್ಬಿಟ್ಟು ಇವತ್ತು ರಾಜ್ಯನ ಒಂದು ನಾವು ಇಲ್ಲಿಂದ ಕಳಿಸ್ತಾ ಇದೀವಿ, ನಮ್ಗೆ ಆ ಕಡೆಯಿಂದ ಯಾವುದೇ ಅಮೌಂಟ್ಗಳು ಸರಿಯಾದ ಟೈಮ್ಗೆ ಕೊಡ್ತಾ ಇಲ್ಲ. ಇವ್ರಿಗೆ 600 ಕೋಟಿ ಹೆಚ್ಚು ಅಮೌಂಟು ಇನ್ನೂ ನರೇಗಾದು ಬಾಕಿ ಇದೆ, ಅದನ್ನು ಕೊಟ್ಟಿಲ್ಲ. ಇವೆಲ್ಲ ನೋಡಿದಾಗ ನಮಗೆ ಗೊತ್ತಾಗೋದು ಏನಂದ್ರೆ ಇವ್ರು ಎಲ್ಲಿ ಅಧಿಕಾರ ಇಲ್ಲ ಅಲ್ಲಿ ಇವ್ರಿಗೆ ವೋಟ್ ಹಾಕ್ಲಿಲ್ಲ ಅಂದ್ರೆ ಅವ್ರನ್ನ ಸಫರ್ ಮಾಡಿಸೋದು ಇವತ್ತು BJPಯ ಒಂದು ಬ್ಲ್ಯಾಕ್ ಮೇಲ್ ತಂತ್ರ ಆಗಿದೆ. ಇವತ್ತು ಎಲ್ಲಿ ಇವರು ಡಬಲ್ ಎಂಜಿನ್, ಫಾರ್ ಎಕ್ಸಾಂಪಲ್ ನೋಡಿ, ಇವತ್ತು ಆಂಧ್ರ ಪ್ರದೇಶ ಆಗಿರ್ಬೋದು, ಬಿಹಾರಕ್ಕೆ ಯಾರಾಬರಿ ಪ್ಯಾಕೇಜ್ ಕೊಡ್ತಾರೆ ಲಕ್ಷಾಂತರ ಕೋಟಿ. ಅದು ಮೀರಿ ಹೆಂಗೆ ಕೊಡ್ತಾರೆ? ಇದು ಫೆಡರಲ್ ಸಿಸ್ಟಮು. ನಾವು ಎಲ್ಲರೂ ಹಣ ಕಟ್ತಾ ಇದ್ದೀವಿ. ಇವ್ರಿಗೆ ಊರ್ಗೋಲ್ ಆಗ್ಬಿಟ್ಟವ್ರೆ ಅಂದ್ಬಿಟ್ಟು ದೇಶನೇ ಬರ್ಕೊಡಕ್ಕಾಗತ್ತಾ? ಅವ್ರಿಗೆ ಖಜಾನೆನೇ ಕೊಟ್ಬಿಡಕ್ಕಾಗತ್ತಾ? ಆ ವ್ಯವಸ್ಥೆಗೆ ನಮ್ಮ ಇವತ್ತು ಕರ್ನಾಟಕ ಒಂದು ದುಸ್ಥಿತಿಲಿದೆ. ಅದಕ್ಕೆ ಕಾರಣ ನಮ್ಮ ಇವತ್ತಿನ ಯಾರು ಲೋಕಸಭಾ ಸದಸ್ಯರುಗಳು, ಅವರು ಲೋಕಸಭೆಯಲ್ಲಿ ಒಬ್ರು ಮಾತಾಡ್ತಾ ಇಲ್ಲ. ರಾಜ್ಯಕ್ಕೆ ಬರಬೇಕಾದ ಅನುದಾನಗಳಾಗ್ಬೋದು, ರಾಜ್ಯದ ಮಹದಾಯಿ ಯೋಜನೆ ಇರ್ಬೋದು, ಮೇಕೆದಾಟು ಇರ್ಬೋದು, ಈ ಎಲ್ಲ ಯೋಜನೆಗಳಿಗೆ ಎಲ್ಲೂ ಮಾತಾಡ್ತಾ ಇಲ್ಲ. ಫಂಡ್ಸ್ ತರ್ತಾ ಇಲ್ಲ. ಅಪ್ಪರ್ ಕೃಷ್ಣಕ್ಕೆ ಫಂಡ್ಸ್ ತರ್ತಾ ಇಲ್ಲ. ಇನ್ನು ಕಾಂಪನ್ಸೇಷನ್ ಕೊಟ್ಟಿಲ್ಲ ಎಷ್ಟೋ ರೈತರುಗಳಿಗೆ. ಈಗ ಮತ್ತೆ ನೀವು 1.5 ಲಕ್ಷ ಕೋಟಿ ಬಜೆಟ್ ಮಾಡಿ ರೈಸ್ ಮಾಡ್ತೀವಿ ಅಂದರೆ ಎಲ್ಲಿ ಜನ ಒಪ್ಕೊಂಡಿವ್ರಿಗೆ ಜಾಗಗಳು ಕೊಡೋಕ್ಕೆ ಬರ್ತಾರೆ? ಅಂದರೆ ಟೋಟಲಿ ಇವತ್ತು ಏನು ಡಿಮಾನಿಟೈಸೇಷನ್ ಆಗಿದೆ ದೇಶಕ್ಕೆ ಶಾಪ ಆಗಿ ಹೊರಹೊಮ್ತು. ದೇಶದ ಸಾಲ 50 ಲಕ್ಷ ಕೋಟಿ ಇದ್ದಿದ್ದು 200 ಲಕ್ಷ ಕೋಟಿಗೆ ಹೋಯ್ತು. ಇವತ್ತು ನೋಡಿ 6 ಲಕ್ಷ ಕೋಟಿ ಒಂದು ವರ್ಷಕ್ಕೆ ಈ ಕಾರ್ಪೊರೇಟ್ಸ್ಗೆ ರೈಟ್ ಆಫ್ ಮಾಡಿದ್ದಾರೆ. 6 ಲಕ್ಷ ಕೋಟಿ. ಇಲ್ಲಿ ಬಡವರು ಕೂಡ ಕೆಲಸದ ಹಣಕ್ಕೆ ಕತ್ರಿ ಹಾಕ್ತಾರೆ. ಅಂದ್ರೆ ಇದು ಎಷ್ಟು ಸಮಂಜಸ ಅಂತ ನಾವು ಕೇಳ್ತಾ ಇರೋದು. ನೀವು ತಗೊಬನ್ನಿ, ಹೆಸರುಗಳು ಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳಿ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಹಣ ಕಟ್ ಮಾಡೋ ವ್ಯವಸ್ಥೆಗೆ ನಾವು ಒಪ್ಪಲ್ಲ. ಹಣ ಕಟ್ ಮಾಡೋದಕ್ಕೆ ವ್ಯವಸ್ಥೆಗೆ ನಾವು ಒಪ್ತಾ ಇಲ್ಲ. ಇವತ್ತು ಇವ್ರ ಯೋಜನೆಗಳು ಏನಾಗಿದೆ ಆ ಗ್ರಾಮದವರು ನಿರ್ಧರಿಸಬೇಕು. ಇವತ್ತು ನಾನೇ ಹೇಳ್ಬಿಡ್ತೀನಿ, ಸೆಂಟ್ರಲ್ ಗೌರ್ಮೆಂಟ್ ಒಂದು 5 ಸ್ಕೀಮ್ ತರಬೇಕು. ಆ ಸ್ಕೀಮು ಯಾವ್ಯಾವ ಪ್ರದೇಶಕ್ಕೆ ಯಾವ ಸ್ಕೀಮ್ ಅನ್ವಯ ಆಗುತ್ತೆ ಅವ್ರು ಸೆಲೆಕ್ಟ್ ಮಾಡ್ಕೊಳ್ಳೋ ಥರ ಇರಬೇಕು. ಇವತ್ತು ಹೆಂಗಿದೆ ಅಂದರೆ
ನಾನು ಏನೋ ತಿಂತೀನಿ ಅದನ್ನೇ ನೀನು ತಿನ್ಬೇಕು, ನಾನು ಹೇಳಿದ್ದೆ ನೀನು ತಿನ್ಬೇಕು ರಾಜ್ಯದವರು ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ Control ಗೆ ತಗೊಳ್ಳೋದು. ಅಂದ್ರೆ ಈಗ ನಿಮ್ಗೆ ನೀವು ವೆಜಿಟೇರಿಯನ್ ಇರ್ತೀರಾ, ನೀವು ನಾನ್ ವೆಜ್ ತಿನ್ಬೇಕು, ನಾನು ನಾನ್ ವೆಜ್ ತಿಂತೀನಿ, ನೀನು ನಾನ್ ವೆಜ್ ತಿನ್ಬೇಕು ಅನ್ನೋ ಪರಿಸ್ಥಿತಿಗೆ ಇವತ್ತು ಕೇಂದ್ರ ಸರ್ಕಾರ ನಿಂತಿದೆ. ಯಾಕಂದ್ರೆ ಯಾವುದೇ ಯೋಜನೆ ಆಗ್ಬೋದು, ಇವತ್ತೇನು ಪ್ರಧಾನಮಂತ್ರಿ ಯಾವುದೋ ಮನೆ ಮನೆಗೆ ನೀರು ಕೊಡ್ತಾವ್ರಲ್ಲ, ಹರ್ಗರ್ ಯೋಜನೆ ಅಂದ್ಬಿಟ್ಟು ಎಷ್ಟೋ ಕಡೆ ನೀರಿದೆ, ಸುಮ್ಮನೆ ರೋಡ್ ಹಿಡಿತಾರೆ. ಅಲ್ಲಿ ಇನ್ನೊಂದೇನೋ ಶಾಲೆ ಇರಲ್ಲ, ಇನ್ನೊಂದೇನೋ ಚರಂಡಿ ಇರಲ್ಲ, ಇನ್ನೊಂದೇನೋ ಕೆರೆ ಇರಲ್ಲ. ಇವ್ರು ಹೇಳಿದ್ದೇ ಯೋಜನೆ ತಗೋಬೇಕು ಅಂದ್ರೆ ಆ ಹಣ ದುರುಪಯೋಗ ಆಗ್ತಾ ಇದೆ, ಮಾನೋಪಲಿ ಆಗ್ತಾ ಇದೆ ಎಲ್ಲಾ ಸ್ಟೇಟ್ಗಳಲ್ಲೂ. ಅಲ್ಲ, ಅದನ್ನ ಮಾನಿಟರ್ ಮಾಡ್ಬೇಕಾಗಿರೋದು ಯಾರು? ಅಲ್ಲ, ಕೇಂದ್ರ ಸರ್ಕಾರ, ಕೇಂದ್ರ ಸರ್ಕಾರ ಮಾಡಬೇಕು. ಈಗ ನಿಮ್ಗೆ ಆಪ್ಷನ್ ಕೊಟ್ಟಿರೋದನ್ನ ನೀವು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇದು ಹಂಗಿಲ್ಲ, ನೀನು ಹರ್ಗರ್ ಜಲನೇ ತಗೋಬೇಕು, ನೀನು ಇದೇ ಕೆಲಸ ಮಾಡಬೇಕು ಅಂದಾಗ ಅದು ವೇಸ್ಟ್ ಆಗ್ತಾ ಇದೆ ದುಡ್ಡು. ಸಾಕಷ್ಟು ಹಣ ಒಂದು ರೀತಿ ಅದೇನೋ ಒಳ್ಳೆ ಲೋಮ ಮಾಡಿದ್ರು ಅನ್ನಂಗೆ ದುಡ್ಡನ್ನ ನೀರ್ ತರ ತಿಂತಾ ಇದ್ದಾರೆ ಏಜೆನ್ಸಿಗಳು, ಇವರೆಲ್ಲ ಮಾಡ್ಕೊಂಡು ತಿಂತಾ ಇದ್ದಾರೆ. ಯಾವ್ಯಾವ ರಾಜ್ಯಕ್ಕೆ ಏನೇನು ಬೇಕು ಅನ್ನೋ ಒಂದು ಸಿಸ್ಟಮ್ನ ತರೋದ್ರಲ್ಲಿ ಕೇಂದ್ರ ಸರ್ಕಾರ ಫೇಲ್ ಆಗಿದೆ. ಎಲ್ಲೋ ಉತ್ತರ ಪ್ರದೇಶಕ್ಕೆ ಬೇಕಾಗಿರೋ ಯೋಜನೆನ ಕರ್ನಾಟಕದವರು ನೀವು ಫಾಲೋ ಮಾಡಿ ಅನ್ನೋ ಪರಿಸ್ಥಿತಿ ನಮಗೆ ಬಂದಿದೆ. ಯಾವುದೋ ಬಿಹಾರಿಗೆ ಬೇಕಾಗಿರೋ ಯೋಜನೆನ ಇಲ್ಲಿ ಕರ್ನಾಟಕದಲ್ಲಿ ಬನ್ನಿ ಅನ್ನೋ ಒಂದು ಯೋಜನೆ ಬರ್ತಾ ಇದೆ. ಇದರಿಂದ ನಾವು ಹೇಳ್ತಾ ಇರೋದು ಇನ್ನೊಂದು ಏನಂದ್ರೆ ಡೈವರ್ಷನ್ ಆಗ್ತಾ ಇದೆ ಇಶ್ಯೂಸ್. ಇವತ್ತು ನರೇಗಾದ್ರ ಬಗ್ಗೆ ಮಾತಾಡಬೇಕಿತ್ತು, ಅದನ್ನ ಮಾತಾಡಿಲ್ಲ. ಒಂದು ದಿವಸ ಒಂದು ಅಸೆಂಬ್ಲಿ ಮಾಡೋಕ್ಕೆ ಕೋಟ್ಯಾಂತರ ರೂಪಾಯಿ ವ್ಯಯ ಆಗುತ್ತೆ, ಪಬ್ಲಿಕ್ ಮನಿ. ಇವತ್ತು ಅರ್ಜೆಂಟ್ ಮಾಡ್ತಾರೆ, ಮನೆಗೆ ಹೋಯ್ತಾರೆ, ಮತ್ತೆ ನಾಳೆ ಬರ್ತಾರೆ. ದುಡ್ಡು ಹೋಗಿದ್ದು ಯಾರ್ದು? ಪಬ್ಲಿಕ್ದು. ಇದೇ ಟ್ಯಾಕ್ಸ್ಗಳನ್ನ ನಮ್ಮ ತಲೆ ಮೇಲೆ ಹಾಕ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದ್ರ ಜೊತೆಗೆ ಏನು ನಾವು ನೋಡ್ದಂಗೆ ಕೇಂದ್ರದಿಂದ ಬಂದ ಮೇಲೆ ಇವರು ರಾಜ್ಯಕ್ಕೂ ಸಹಕರಿಸಬೇಕು, ಗವರ್ನರ್ಗಳಾದವರು ಒಂದು ಅಸೆಂಬ್ಲಿ ನಡೆಯೋದಕ್ಕೆ ಹೆಲ್ಪ್ ಮಾಡಬೇಕು. ಅದು ಬಿಟ್ಬಿಟ್ಟು ಹೇಳಿದ್ದಕ್ಕೆಲ್ಲ ಉಲ್ಟಾ ಹೊಡೆಯೋದು ಸಮಂಜಸ ಅಲ್ಲ. ಯಾಕಂದ್ರೆ ನಾವು ಪ್ರತಿ ದಿವಸ ನೋಡ್ತಾ ಇದ್ದೀವಿ, ತಮಿಳ್ನಾಡು ಆಗ್ಬೋದು, ಕೇರಳ ಆಗ್ಬೋದು, ವೆಸ್ಟ್ ಬೆಂಗಾಲು, ಪಂಜಾಬು, ಇಲ್ಲೆಲ್ಲ ಇದೇ ನಡೀತಾ ಇರೋದು. ರೈಟ್. ಈಗ ದರ್ಶನ್ ಅವರು ನೀವು ಹೇಳಬೇಕು, BJP ಅವರಾಗಲೇ ಹೇಳ್ತಾ ಇದ್ರು ಅದೊಂದು ಪ್ರಬುದ್ಧ ನಡೆ ರಾಜ್ಯಪಾಲರದ್ದು ಅಂತ. ಅದಕ್ಕೇನು ಉತ್ತರ ಕೊಡ್ತೀರಿ ಅಂತ. ನಿಮಗೆ ಸಪೋರ್ಟೇ ಮಾಡೋದಿಲ್ಲ ಅಂತಿದ್ರೆ ರಾಜ್ಯಪಾಲರು, ಈ ಹಿಂದಿನ ಉದಾಹರಣೆಗಳಿದೆ. ನಿಮ್ಮ ಯಾವುದೇ ಒಂದು ಅಧಿವೇಶನ ಅಂತ ಸಂದರ್ಭದಲ್ಲಿ ಅವರ ಪ್ರಾಸ್ತಾವಿಕ ಮಾತುಗಳು ನಿಮಗೆ ಪರವಾಗಿ ಇದೆ, ನೀವು ಹೇಳಿದ್ದನ್ನೇ ಪ್ರಸ್ತಾಪ ಮಾಡಿರ್ಬೇಕಾರೆ ಅವ್ರ ಬಗ್ಗೆ ಇಷ್ಟೊಂದು ವಿರೋಧ ಕಟ್ಕೊಳ್ಳೋದು ಎಷ್ಟು ಸರಿ ಅಂತ? ಮೇಡಮ್, ಇಟ್ ಈಸ್ ನಾಟ್ ಎ ವಿರೋಧ. ಈಗ BJP ಅವ್ರು ಹೇಳಿದ್ರು, ಅದಕ್ಕೆ ಏನಂತೀರಿ ಅಂತ ನೀವು ಕೇಳ್ತಾ ಇದ್ದೀರಿ. BJP ಅವ್ರು ಏನಂದ್ರು, ಅವರ ನಡೆ ಸರಿ ಇದೆ ಅನ್ನೋ ರೀತಿನಲ್ಲಿ ಹೇಳಿದ್ರು. ಈಗ ಆಯ್ತು, ಅವರು ಮನ್ರೇಗಾ ವಿಚಾರದಲ್ಲಿ ಏನಾದ್ರು ಅವ್ರಿಗೆ ತೊಡಕು ಅಂತಂದ್ರೆ ನಾ ಆಗ್ಲೇ ಅಂದೆ. ಈ ಗ್ಯಾರಂಟಿ ವಿಚಾರದಲ್ಲಿ ಯಾವ್ದನ್ನು ಸುಳ್ಳು ಹೇಳಕ್ಕಲ್ಲ, ಅವ್ರು ಸುಳ್ಳು ಅಂತಂದ್ರು. ಅದು ಸುಳ್ಳಾಗಿದ್ರೆ ಇವತ್ತು ವಿಶ್ವಸಂಸ್ಥೆನಲ್ಲಿ ಡಿಸ್ಕಷನ್ ಆಗ್ತಾ ಇರಲಿಲ್ಲ, ಅದಕ್ಕೆ ಲಿಮ್ಕಾ ರೆಕಾರ್ಡಿಗೆ ಹೋಗ್ತಾ ಇರಲಿಲ್ಲ. ಅಥವಾ ಇವತ್ತು ನರೇಂದ್ರ ಮೋದಿ ಅವರೇ ಗ್ಯಾರಂಟಿ ಅವ್ರು ಕಾಪಿ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಇವತ್ತು BJP ಆಳ್ವಿಕೆ ಇರ್ತಕ್ಕಂಥ ಕಡೆ ಗ್ಯಾರಂಟಿ ಕಾಪಿ ಆಗಿದೆ, ಅಥವಾ ಬಿಹಾರದಲ್ಲಿ ಗ್ಯಾರಂಟಿ ಕಾಪಿ ಆಗಿದೆ. ಇವೆಲ್ಲ ವಾಸ್ತವ ಸತ್ಯ ಅಲ್ವಾ? ಆ ಸತ್ಯನೇ ನೀವು ನುಡಿಬೇಕಲ್ವಾ? ಪ್ರಧಾನಿಯವರ ತಾಳ್ಮೆ ರಾಜ್ಯಪಾಲರಿಗೆ ಹೇಳೋದಕ್ಕೆ ಏನಿದೆ ಅಂತ ಕಷ್ಟ. ಮತ್ತೆ ಹೆಸರಿನ ವಿಚಾರ ಹೇಳ್ತಾ ಇದ್ದಾರೆ. ಮೇಡಮ್, ನೀವು ಹೆಸರು ಏನಾದ್ರು ಇಟ್ಕೊಂಡು, ಯಾವ ಹೆಸರು ಇಟ್ಕೊಳ್ಳಿ, ಮೋದಿ ಅವ್ರದ್ದು 150 ಹೆಸರು ಇಟ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ಯು ಬ್ರಿಂಗ್ ನ್ಯೂ ಐಡಿಯಾಸ್, ಇನೋವೇಟಿವ್ ಏನಾದ್ರು ತಂದು ಜನಗಳಿಗೆ ಹೆಲ್ಪ್ ಆಗೋದು ಮಾಡಿ. ಈಗ ನೋಟ್ ಬ್ಯಾನ್ ಮಾಡಿದ್ರು ಮೇಡಮ್, ಎಷ್ಟು ಆರ್ಥಿಕ ಹೊಡೆತ ಬಿತ್ತು, ಎಷ್ಟು ನಿರುದ್ಯೋಗ ಆಯಿತು, ಎಷ್ಟು ಕಂಪ್ನಿಗಳು ಮುಚ್ಚೋದು. ಪ್ರಾಕ್ಟಿಕಲಿ ಜನ್ಧನ್ ಅಂತ ತಂದ್ರು ಮೇಡಮ್. ಇವತ್ತು ನಿಮ್ಗೆ 0 ಅಕೌಂಟ್ ಅಂತಂದ್ರು. ಆ ಅಕೌಂಟಲ್ಲಿ ಇಟ್ಟಾದ್ಮೇಲೆ ಇವತ್ತು ಟ್ರಾನ್ಸಾಕ್ಷನ್ ಅಂತ ಟೋಟಲ್ ದೇಶದಲ್ಲಿ ಓವರಾಲ್ 9,000 ಕೋಟಿ ವಸೂಲ್ ಆಗಿದೆ. ಟ್ರಾನ್ಸಾಕ್ಷನ್ ಏನೇನು ಮಾಡ್ತಾ ಇದೀವಿ, ಅಥವಾ ನಮ್ಮ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ಎಲ್ಲದುವೆ ಜನ್ಧನ್ ಅಕೌಂಟ್. ಮನೇಲಿ ಹೆಣ್ಮಕ್ಳು ಎಲ್ಲೋ ಕೂಡಿ ಇಟ್ಟಿರೋರಲ್ವಾ, ಎಲ್ಲ ದುಡ್ಡು ತಂದಾಕಿರು, ಇವತ್ತು ಅಲ್ಲಿಂದ ಖಾಲಿ ಆಗುವಂತ ಕೆಲಸ ಆಗ್ತಾ ಇದೆ. ಇವತ್ತು ಮೇಡಮ್, ಅವ್ರೇನಾದ್ರೂ ಯೋಜನೆಗಳಲ್ಲಿ, ಉದಾಹರಣೆ ಒಂದು ಬುಲೆಟ್ ಟ್ರೈನ್ ಅಂತಂದ್ರು, 12 ವರ್ಷ ಆಯ್ತಲ್ವಾ, ಇಡೀ ದೇಶದಲ್ಲಿ ಎಲ್ಲರೂ ನಾವು ಕಾಣ್ತಾ ಇದೀವ. ಸ್ಮಾರ್ಟ್ ಸಿಟಿ ಅಂತಂದ್ರು ನೀವು ಮಾಡಿ, ಇಷ್ಟು ವರ್ಷ ಆದ್ರೂ ಒಂದೇ ಒಂದು ಸ್ಮಾರ್ಟ್ ಸಿಟಿ ಕಂಪ್ಲೀಟ್ ಆಗಿರುವಂತ ಏನಾದ್ರೂ ಇದೆಯಾ? ಆಯ್ತು, ಈಗ ಹೆಸರಲ್ಲಿ ಇವ್ರ ಪ್ರಾಬ್ಲಮ್ ಎಲ್ಲಿಂದ ಗೊತ್ತಾ ಮೇಡಮ್? ಮೊದಲೆಲ್ಲ ಭಗತ್ ಕ್ರಾಂತಿ ಸೇನೆ ಅದು ಇದು ಅಂತ BJP ಹೆಸರಿಡರು. ಭಗತ್ ಸಿಂಗ್ ಅವರು ಕಮ್ಯುನಿಸ್ಟ್ ಅಂತ ಗೊತ್ತಾಗಿದ್ದೆ ತಡ ಭಗತ್ ಸಿಂಗ್ ಅವ್ರ ಹೆಸರನ್ನು ಮರೆತು, ಆಮೇಲೆ ವಿವೇಕಾನಂದ ಅವ್ರನ್ನ ಹೆಸರುಗಳನ್ನ ತಗೊಂಡ್ ಬರ್ತಾ ಇದ್ರು. ಅವರ ಚಿಂತನೆ ಸರ್ವಧರ್ಮ ಅಂತ ಗೊತ್ತಾದ ತಕ್ಷಣ ಅವ್ರ ಹೆಸರು ಡ್ರಾಪ್. ಆಮೇಲೆ ಸುಭಾಷ್ ಚಂದ್ರ ಬೋಸ್ ಅಂತ ತಗೊಂಡ್ಬಂದ್ರು. ಆ ಸಂಘಟನೆಗಳೆಲ್ಲ ಮಾಡ್ತಾ ಇದ್ರು. ಅವ್ರನ್ನೆಲ್ಲ ಅವ್ರ ಜೊತೆ ಇದ್ದೀರಾ? ಇದೇ ನಮ್ಮ ಅಸ್ಮಿತೆ, ನಮ್ಮ ಆತ್ಮದಲ್ಲಿ ಸುಭಾಷ್ ಚಂದ್ರ ಬೋಸ್, ನಾವು ಕಾಂಗ್ರೆಸ್ನ ಅಧ್ಯಕ್ಷರಾದವರು. ಇದೇ ನೆಹರೂರವರ ಧರ್ಮಪತ್ನಿಯವರು ಕ್ಯಾನ್ಸರ್ ಪೇಷಂಟ್ ಆಗಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಅಡ್ಮಿಟ್ ಆದಾಗ ಖುದ್ದು ಸುಭಾಷ್ ಚಂದ್ರ ಬೋಸ್ ಅವ್ರ ಜೊತೆಗೆ ನಿಂತವರು. ಕಾಲ್ಪನಿಕ ಕಥೆಗಳು ಇತಿಹಾಸವನ್ನ ಬದಲಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಸುಭಾಷ್ ಚಂದ್ರ ಬೋಸ್ ಮಹಾತ್ಮ ಅನ್ನುವಂತ ಬಿರುದನ್ನ ಮಹಾತ್ಮ ಗಾಂಧಿ ಕೊಟ್ಟರು ಅಂತ ಗೊತ್ತಾಗಿದ್ದೆ ತಡ ಅವ್ರನ್ನ ಮರೆತರು. ಆಮೇಲೆ ಸರ್ದಾರ್ ವಲ್ಲಭಾಯ್ ಪಾಟೀಲ್ ದೊಡ್ಡ ಪುತ್ಥಳಿ ನಿಲ್ಸಿದ್ರು. ನೋಡಿದ್ರೆ ಮೊಟೇರಾ ಸ್ಟೇಡಿಯಂ ಸರ್ದಾರ್ ವಲ್ಲಭಾಯ್ ಪಾಟೀಲ್ ಸ್ಟೇಡಿಯಂನ ಹೆಸರು ಬದಲಾಯಿಸಿ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಮಾಡ್ಕೊಂಡ್ರು. ನೋಡಿ ಮೇಡಮ್, ನೀವು ಹೆಸರು ಬದಲಾಯಿಸ್ತಿರೋ, ಇನ್ನೊಂದು ಮಾಡ್ತಿರೋ, ಈ ನಾಡಿನ ಜನಕ್ಕೆ, ಈ ರೈತಾಪಿ ವರ್ಗಕ್ಕೆ, ಈ ಬಡ ಜನಕ್ಕೆ, ಈ SC ST OBC ಜನಕ್ಕೆ ನೇರವಾಗಿ ನೀವು ಎದೆಗೆ ಗುಂಡೊಡೆಯುವಂತ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಕಾಯ್ದೆ ಕಾನೂನುಗಳಲ್ಲಿ ಮೇಡಮ್ ಏನಾದ್ರು
ಏನಾದರೂ ನೀವು ಕರ್ನಾಟಕದ ಮೇಲೆ 36,000 ಕೋಟಿ ರೂಪಾಯಿ ಅಂದ್ರೆ ಹೊರೆ ಅಲ್ವಾ? ನೀವು ಕನ್ನಡಿಗರಾಗಿ ನಿಮ್ಮ ತೆರಿಗೆ ಹಣದಲ್ಲಿ ನೀವೇ ಕೊಡಿಸ್ಕೊಳಕ್ ಹೋಗ್ತೀರಾ? ಮತ್ತೆ ಈ ಅನ್ನಭಾಗ್ಯ ಯೋಜನೆ ಅಂತಂದ್ರು, ಇವತ್ತು ಕರ್ನಾಟಕ ಹಸಿವು ಮುಕ್ತ ಆಗಿದೆ. ಅದು ಮನಮೋಹನ್ ಸಿಂಗ್ ಅವರ ಆಹಾರ ಭದ್ರತೆಯ ಕನಸಿನ ಯೋಜನೆ, ನರೇಂದ್ರ ಮೋದಿ ಅವರ ಯೋಜನೆ ಅಲ್ಲ. ಕಾಂಗ್ರೆಸ್ ಏನೇನೆಲ್ಲ ಈ ದೇಶ ಕೊಡುಗೆ ಕೊಟ್ಟಿದೆಯಲ್ಲ, ಅದು ನಮ್ಮ ಈ ದೇಶದಲ್ಲಿ ಇಟ್ಟಿರ್ತಕ್ಕಂಥ ಹೆಜ್ಜೆ ಗುರುತುಗಳು. ಚಿಕ್ಕ ಮಕ್ಕಳಿಂದ ವಯೋವೃದ್ಧರ ತನಕ, ವೃದ್ಧಾಪ್ಯ ವೇತನ ತನಕ, ಅಂಗನವಾಡಿಯಿಂದ ಎಲ್ಲದೂ ಈ ಸಮಾಜಕ್ಕೆ ಒಳಿತಾಗಿದೆ. ನರೇಂದ್ರ ಮೋದಿ ಅವರಿಂದ ಯಾವುದೇ ಈ ದೇಶಕ್ಕೂ ಒಳಿತಾಗುವಂತ ಕಾರ್ಯಕ್ರಮ ಆಗಿಲ್ಲ. ಓಕೆ, JDS ವಕ್ತಾರರು ನೋಡಿ, ಸುಪ್ರೀಂಗೆ ಅರ್ಜಿ ಹಾಕಬಹುದು, ಇಲ್ಲ ಅಂತ ಹೇಳಿದ್ರೆ ರಾಷ್ಟ್ರಪತಿಗಳಿಗೆ ದೂರು ಕೊಡ್ಬೋದು. ರೈಟ್ ನಾವು ಸಿಚುವೇಶನ್ ನೋಡಿದ್ರೆ, ಆಗ ನೀವು ಆ ದೃಶ್ಯಾವಳಿ ನೋಡಿದ್ರೆ ಎಲ್ಲ ಆಕ್ರೋಶ ಭರಿತರಾಗಿದ್ರು ಕಾಂಗ್ರೆಸ್ನವರು. ಪ್ರಯತ್ನಕ್ಕೆ ಮುಂದಾಗ್ತಾರೆ ಅಂತ ಅನ್ಸುತ್ತಾ? ಹರಿಪ್ರಸಾದ್ ಅವರು ಒಂದು ಮಾತು ಹೇಳಿದ್ದಾರೆ, ನಾನು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ ಅಂತ ಹೇಳಿಯಲ್ಲ ಅಂತ ಹೇಳಿ. ನನಗೆ ಗೊತ್ತು, ಐ ನೋ ಹೌ ಟು ಫೇಸ್ ದಿ ಕಾನ್ಸಿಕ್ವೆನ್ಸಸ್, ಇವ್ರನ್ನ ಆಟಗಳೆಲ್ಲ ಅಂತ ಹೇಳಿದ್ದಾರೆ. ಬಹುಶಃ ನೀವು ವಿಡಿಯೋ ವಾಚ್ ಮಾಡಿಲ್ಲ ಅಂದ್ರೆ ದೇ ಆರ್ ನಾಟ್ ರೆಡಿ. ಅಲ್ಲಿ ಏನು ಅಂತ ಅನಾಹುತ ಏನಾಗಿಲ್ಲ ಮೇಡಮ್, ಸಹಜ ಅದ್ಲಿ ಅಲ್ಲ, ತಳ್ಳಾಟ ನೌಕಾಟ ಸಹಜವಾಗಿ ಅಂತ ತಗೊಂಡು ಆಚೆಗೆ ಎಸಿಲ್ವಲ್ಲ ಅವ್ರನ್ನ. ಒಂದು ಕಾಂಗ್ರೆಸ್ ತನ್ನ ದೌರ್ಬಲ್ಯಗಳನ್ನು ಮುಚ್ಕೊಳ್ಳೋಕ್ಕೋಸ್ಕರವಾಗಿ ಇವತ್ತು ವಾಲ್ಮೀಕಿ ಹಗರಣ ಆಗಿರ್ಬೋದು, SC/ST ಹಣಗಳಾಗಿರ್ಬೋದು, ಅವ್ರದ್ದು ಏನೋ ಅವರ ಅಭಿವೃದ್ಧಿಗೆ ಅಂತ ಇಟ್ಟಿದ್ದಾರೆ. ನಿಮ್ಮ ಮಾತು ಕೇಳಿದಾಗ ನನ್ಗನ್ನಿಸ್ತು, ಎಲ್ಲಾ ರಾಜಕೀಯ ಪಟ್ಟುಗಳು, ಎಲ್ಲಾ ರಾಜಕೀಯ ನಾಯಕರಿಗೆ ಗೊತ್ತು, ಎಲ್ಲ ಒಂದು ಹೈಡ್ರಾಮಾ ಮಾಡಿ ಬಿಟ್ಟಾಕ್ಬಿಟ್ಟಿದ್ದಾರೆ. ಇದು ಈಗ ಕಾನೂನು ಆಕ್ಚುಲಿ ಏನ್ ಮಾಡ್ಬೇಕು ಅದನ್ನ ಮಾಡಲ್ಲ. ಈಗ ತಲುಪಬೇಕು ಮೇಡಮ್, ಈಗ ಸಿರಿಸಾಮಾನ್ಯಗೆ ಒಂದು ಕಾನೂನು ತಲುಪಬೇಕು. ಯಾವ ಕಾನೂನು? ಕೇಂದ್ರ ಸರ್ಕಾರದ ಕಾನೂನೇ ಆಗಲಿ, ಇಲ್ಲಿ ಇದೆ ಆಯ್ತು. ಈಗ ಸರಿ ಇಲ್ಲ ಅಂತಂದ್ರೆ ಇವನು ಬರೀ ಸೆಷನ್ ನಲ್ಲಿ ಹೋರಾಟ ಮಾಡೋದಲ್ಲ, ಕೋರ್ಟ್ಗೆ ಹಾಕ್ಲಿ ಬಿಡಿ. ಈ ಕಾಯ್ದೆ ಸರಿ ಇಲ್ಲ ಅಂತ ಈಗ APMC ಕಾಯ್ದೆ ಬಗ್ಗೆ ಹೋರಾಟ ಮಾಡಿದ್ರು, ಕೋರ್ಟ್ಗೆಲ್ಲ ಹಾಕಿದ್ರು, ಕೊನೆಗೆ ಅದು ವಾಪಸ್ ತಗೊಂಡ್ರು. ಅಂದ್ರೆ ಅದು ದೊಡ್ಡ ಇಶ್ಯೂ ಆಯ್ತು. ಇದನ್ನ ಕಾಂಗ್ರೆಸ್ ಸರ್ಕಾರ ಕಾನೂನಾತ್ಮಕ ಹೋರಾಟ ಮಾಡಲಿ. ಈಗ ಹೇಳಿದ ಸದನ ಹೊರಗಡೆ ಹೋರಾಟ ಮಾಡ್ತಾ ಇದೀವಿ ಅಂತ ಹೇಳ್ತಾವ್ರೆ. ಅಂದ್ರೆ ಪ್ರತಿ ಹಳ್ಳಿಯಲ್ಲಿ ನಾವು ಜಾಥಾ ಮಾಡ್ತೀವಿ, 5-5 ಕಿಲೋಮೀಟರ್ ಪಾದಯಾತ್ರೆ ಮಾಡ್ತೀವಿ ಅಂತ ಹೇಳಿ ಎಲ್ಲ ಮಾಡ್ತಾರೆ. ಈಗೇನಂತ ಈ ಸರ್ಕಾರದ ವೈಫಲ್ಯಗಳನ್ನ ಮುಚ್ಕೊಳ್ಳೋಕ್ಕೆ ಇವ್ರು ಹೇಳ್ತಾರೆ, ಏನೋ BJP ಅವರು ಆ ಹೆಸರು ಇಟ್ಕೊಂಡ್ಬಿಟ್ಟವ್ರು, ಈ ಹೆಸರು ಇಟ್ಕೊಂಡ್ಬಿಟ್ರು, ಈಗ ದೇಶ ಪ್ರೇಮ ಹೋಗ್ಬಿಟ್ಟೈತೆ ಅಂತ. ಇಡೀ ದೇಶದಲ್ಲಿ ಮೇಡಮ್ 516 ಸಂಸ್ಥೆಗಳಿಗೆ ಇವ್ರು ಬರೀ ನೆಹರು ಮನೆತನ ಹೆಸರು ಇಟ್ಕೊಂಡಿದ್ದಾರೆ, ರಾಜೀವ್ ಗಾಂಧಿ ಹೆಸರು ಇಟ್ಕೊಂಡಿದ್ದಾರೆ, ಇಂದಿರಾ ಗಾಂಧಿ ಹೆಸರು ಇಟ್ಕೊಂಡಿದ್ದಾರೆ. ಎಲ್ಲಾದ್ರೂ ಮಹಾತ್ಮ ಗಾಂಧಿನ ಎಷ್ಟು ಸಂಸ್ಥೆ ಇಟ್ಟಿದ್ದಾರೆ ಮೇಡಮ್, ಆ ರೋಡ್ಗೆ ಇಟ್ಟಿದ್ದಾರೆ. ಇವತ್ತು ಮಹಾತ್ಮ ಗಾಂಧಿ ರೋಡ್ ಅಂತ ಹೇಳಿ ಬೆಂಗಳೂರಲ್ಲಿ ಒಂದು ದೊಡ್ಡ ರಸ್ತೆಗೆ ಇಟ್ಟಿದ್ದೀರಾ. ಇವತ್ತು ಎಲ್ಲೆಲ್ಲ ಸ್ಟೇಡಿಯಂಗಳು, ನೆಹರು ತಾರಾಲಯ ಅಂತೆ, ಇಂದಿರಾ ಗಾಂಧಿ ವಿಶ್ವವಿದ್ಯಾನಿಲಯ, ಇನ್ಯಾರು ಕಾಣಿಸ್ತಿಲ್ವ ನಿಮ್ಗೆ? ದರ್ಶನ್ ಆಯ್ತು ಇವಾಗ ಇತ್ತೀಚೆಗೆ ಇಟ್ಟಿದ್ದೀರಿ ಹೇಳಿ. ಇಲ್ಲಿ ಅಲ್ಲಿ ಬಹುಮುಖ್ಯವಾಗಿದೆ ಮೇಡಮ್, ಕೋರ್ಟ್ ಕೆನಾಟ್ ಇನ್ಕ್ವೈರ್ ದಿ ಅಡ್ವೈಸ್ ಗಿವನ್ ಬೈ ದಿ ಮಿನಿಸ್ಟರ್ಸ್ ಎನ್ಶೂರಿಂಗ್ ದಿ ಸ್ಮೂತ್ ಗವರ್ನೆನ್ಸ್. ಕೋರ್ಟ್ ಹೇಳಕ್ ಬರಲ್ಲ ಇವರಿಗೆ, ರಾಜ್ಯಪಾಲರಿಗೆ. ಅಲ್ಲಿ ಈ ಕೋರ್ಟ್ ಕೆನಾಟ್ ಇನ್ಕ್ವೈರಿ ಬೇರೆ, ಎನ್ಕ್ವೈರಿ ಬೇರೆ. ಇನ್ಕ್ವೈರಿ ಮಾಡಿ ಅಂತ ಹೇಳಕ್ ನಿರ್ದೇಶನ ಕೊಡಕ್ ಬರಲ್ಲ. ವಾಟ್ ಎವರ್ ದ ಡ್ಯೂಟೀಸ್ ಡಿಸ್ಚಾರ್ಜ್ ಬೈ ದಿ ಟುಡೇಸ್ ಗವರ್ನರ್ಸ್, ಇಟ್ ಈಸ್ ರೈಟ್. ಅವ್ರು ಸದನಕ್ಕೆ ಬರದೇ ಹೋಗಿದ್ರೆ ದೊಡ್ಡ ತಪ್ಪಾಗಿತ್ತು. ಬಂದ್ರು ಔಪಚಾರಿಕ ಮಾತಾಡಿದ್ದಾರೆ, ಆಯ್ತಪ್ಪ ನೀವು ಮಾಡ್ಕೊಳ್ಳಿ ಅಂತ. ಈಗ ಆ ಭಾಷಣದ ಪ್ರತಿ ಅಂತೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಜಂಟಿ ಅಧಿವೇಶನ ಆಗ್ಬೇಕಲ್ಲ, ಅದನ್ನ ಇಟ್ಕೊಂಡೇ ಚರ್ಚೆ ಮಾಡಬಹುದು. ಬಂದಾಗಿದೆಯಲ್ಲ ಅವ್ರು ಬಂದು ಅವ್ರು ಆಲ್ ದ ಬೆಸ್ಟ್ ಅಂತ ಹೇಳಿ ಹೋಗಿದ್ದಾರೆ ಅಂತಂದ್ರೆ, ಯು ಡೂ ಯುವರ್, ನನ್ನ ಬಾಯಲ್ಲಿ ಹೇಳಿಸ್ಬಿಡಿ ಅದನ್ನ ಅಂತ ಹೇಳಿ ಹೋಗಿದ್ದಾರೆ. ಯಾಕೆಂತಂದ್ರೆ ಅಲ್ಲಿ ಅದು ಮುಜುಗರದ ಸನ್ನಿವೇಶ. ತನ್ನ ಸರ್ಕಾರಕ್ಕೆ, ಯಾಕಂದ್ರೆ ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಅಲ್ಲಿಗೂ ಸಹಾಯ ಮಾಡೋದು. ಯಾಕೆಂದ್ರೆ ಬಿಕಾಸ್ ನಾಳೆಗೆ ಹೆಚ್ಚು ಕಡಿಮೆ ಆದ್ರೆ ಇದು he has to give a report. He will be held liable. Governor is held liable. ಈಗ JDS ವಕ್ತಾರರು ಹೇಳ್ದಂಗೆ ಇಟ್ ಮೇ ಬಿ ರಾಜ್ಯಪಾಲರು ಅಧಿವೇಶನಕ್ಕೆ ಬರಲಿಲ್ಲ ಅಂತ ಅಂದಿದ್ರೆ ಇವರು ಅಧಿವೇಶನ ಮಾಡ್ಲಿಕ್ಕೆ ಬರಲ್ಲ. ಯಾವುದೇ ವರ್ಷದ ಪ್ರಥಮ ಅಧಿವೇಶನಕ್ಕೆ ರಾಜ್ಯಪಾಲರ ಭಾಷಣದಿಂದ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ಕಾನೂನಲ್ಲಿದೆ. ಇಟ್ ಮೇ ಬಿ ಅವ್ರು ಬರಲಿಲ್ಲ ಅಂತಂದ್ರೆ ಇವರು ಅಧಿವೇಶನ ಮಾಡ್ಲಿಕ್ಕೆ ಬರಲ್ಲ. ಬಟ್ ಆದರೆ ಇವರು ಬಹಳ ಪ್ರಬುದ್ಧ, ಅದನ್ನೇ ಹೇಳ್ತಾ ಇರೋದು, ಬಹಳ ಪ್ರಬುದ್ಧವಾಗಿ ನಡ್ಕೊಂಡಿದ್ದಾರೆ ಅಂತೇಳಿ. ಬಂದ್ಬಿಟ್ಟು ಭಾಷಣ ಸ್ಟಾರ್ಟ್ ಮಾಡಕ್ಕೆ ಹೋಗಿದ್ದಾರೆ, ಥ್ಯಾಂಕ್ ಯು ಅಂತ ಹೇಳಿದ್ದಾರೆ, ಹೊರಟಿದ್ದಾರೆ ನೀವು ಮಾಡಿ ಅಂತೇಳಿ. ಬಟ್ ಈ ಒಂದು ನೀವು ಹೇಳ್ತಿರ್ತಕ್ಕಂಥ ಇದನ್ನು ನನ್ನ ಬಾಯಲ್ಲಿ ಹೇಳಿಸ್ಬೇಡಿ, ನಿಮ್ಮ ಈ ಸುಳ್ಳುಗಳನ್ನ ನನ್ನ ಬಾಯಲ್ಲಿ ಹೇಳಿಸ್ಬೇಡಿ. ಯಾಕೆಂದ್ರೆ ನಾನೊಬ್ಬ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಹುದ್ದೆ, ನಾನೊಬ್ಬ ರಾಜಕಾರಣಿ ಅಲ್ಲ. ನಡೆ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನು? ಕಾಂಗ್ರೆಸ್ನ ನಾಯಕರ ನಡೆ ಬಗ್ಗೆ ಅಲ್ಲ, ಕಾಂಗ್ರೆಸ್ನ ನಾಯಕರ ನಡೆ ನಿಮ್ಗೆ ಗೊತ್ತೇ ಇದೆ ಮೇಡಮ್. ಅವ್ರದ್ದೊಂಥರ ಗುಂಡಾಗಿರಿ ರಾಜಕಾರಣ ಮೊದಲಿಂದಲೂ ಸಹ ನಿಮ್ಗೆ ಗೊತ್ತಿದೆ ಏನೇನು ಆಗ್ತಾ ಇದೆ ಅಂತ. ಇನ್ನು ಹರಿಪ್ರಸಾದ್ ಅವರು ಯಾವ ಸಮಯದಲ್ಲಿ ಯಾವ ಹೇಳಿಕೆ ಕೊಟ್ಟಿದ್ದಾರೆ, ಯಾವ ಮಾತುಗಳನ್ನು ಆಡಿದ್ದಾರೆ ಅಂತೇಳಿ ಇಡೀ ರಾಜ್ಯ ನೋಡಿದೆ. ಇದೇ RSS ಬಗ್ಗೆ ಏನು ಮಾತಾಡಿದ್ರು, ಮೋದಿ ಅವ್ರ ಬಗ್ಗೆ ಏನು ಮಾತಾಡಿದ್ರು, ಮತ್ತೆ ಸ್ವತಃ ಅವ್ರ ಪಕ್ಷದ ಬಗ್ಗೆನೂ ಏನು ಮಾತಾಡಿದ್ರು ಅಂತ ಇಡೀ ರಾಜ್ಯ ನೋಡಿದೆ. ಹೋರಾಟಕ್ಕೆ ಮುಂದಾದ್ರೆ ಕಾನೂನಾತ್ಮಕವಾಗಿ ಹೋರಾಟಕ್ಕೆ ಕಾಂಗ್ರೆಸ್ ಮಾಡ್ಲಿಕ್ಕೆ ಬರಲ್ಲ. ನಾನು ಕ್ಲಿಯರ್ ಆಗಿ ಹೇಳ್ತೀನಿ, ದಾಖಲೆಗಳು ರಾಜ್ಯಪಾಲರು ಓದದೆ ಬಿಟ್ಟರೆ ಸರ್ಕಾರವು ಸಿದ್ಧಪಡಿಸಿರುವ ಸಂಪೂರ್ಣ ಭಾಷಣದ ಪ್ರತಿಯನ್ನು ಸದನದ ಅಧಿಕೃತ ದಾಖಲೆಗಳಾಗಿ ಸೇರಿಸಬಹುದು ಅಂತಕ್ಕಂಥದ್ದು ಕಾನೂನಲ್ಲಿ ಇರ್ತಕ್ಕಂಥದ್ದು. ಮತ್ತೆ ಇದು ಮಾಡ್ತಿರ್ತಕ್ಕಂಥ ಉದ್ದೇಶ ಏನು? ಇಷ್ಟೊಂದೆಲ್ಲ ಗಲಾಟೆ ಮಾಡ್ತಕ್ಕಂಥ ಅವಶ್ಯಕತೆ ಇತ್ತು? ಗಲಾಟೆ ಮಾಡ್ತಕ್ಕಂಥ ಅವಶ್ಯಕತೆನೇ ಇರಲಿಲ್ಲ. ಕಾಂಗ್ರೆಸ್ ಹೇಳ್ತಾರ ದೊಡ್ಡ ವಿಚಾರ ಏನ್ ಗೊತ್ತಾ,
ಕ್ಯಾಬಿನೆಟ್ನವ್ರು ಕೊಟ್ಟಿರೋಂತ ಒಂದು ಭಾಷಣ ಪ್ರತಿಯನ್ನ ಅಲ್ಲಿ ಅದನ್ನು ಓದಿಲ್ಲ ಇವರು, ರಾಜ್ಯಪಾಲರು ಪ್ರತ್ಯೇಕವಾಗಿ ಅವರೇ ಸಿದ್ಧಪಡಿಸ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ಅದಲ್ಲ, ಅದು ವಿಚಾರ ಇವ್ರು ಹೇಳ್ತಾರೆ ಕಾನೂನಿಗೆ ಅಪರಾಚಾರ ಆಗೋಗ್ಬಿಟ್ಟೈತೆ, 100% ಇಲ್ಲ. ನಾವು ಕೊಟ್ಟಿದ್ದ ಅಂತ ಹೇಳಿ ನಾವು ಕೊಟ್ಟಿದ್ದ ಅಂದ್ರೆ ಇವ್ರು ಏನು ಕಾನ್ಸ್ಟಿಟ್ಯೂಷನ್ ಪರವಾಗಿ ನಿಂತ್ಕೊಂಡಿರ್ತಕ್ಕಂಥದ್ದು. ಕೆಲವು ನೋಡಿ ನರೇಗಾ ವಿವೇಚನಾಧಿಕಾರ MG ನರೇಗಾವನ್ನ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಕಾನೂನು ಸುವ್ಯವಸ್ಥೆ ಬಹಳ ಅದ್ಭುತವಾಗಿದೆ ರಾಜ್ಯದಲ್ಲಿ ಅಂತ ಹೇಳಿದ್ದಾರೆ. ಎಲ್ಲದು ಅದ್ಭುತವಾಗಿದೆ. ಇವ್ರು ಗೂಂಡಾಗಿರಿ ನೋಡ್ತಾ ಇದ್ದೀವಿ. ರಾಜೀವ್ಗೌಡ ಅಂತಕ್ಕಂಥದ್ದು ಏನ್ ಗೂಂಡಾಗಿರಿ ಮಾಡಿದ್ರ ಅಂತ ಹೇಳ್ತೀವಿ. ಭ್ರಷ್ಟಾಚಾರ ನೋಡಿದಿರಿ. ಮೂಢ ಹಗರಣ, ವಾಲ್ಮೀಕಿ ಹಗರಣ, ವಕ್ಫ್ ಆಸ್ತಿ ಹಗರಣ, ಅಬಕಾರಿ, ಗುತ್ತಿಗೆದಾರರ ಬಿಲ್ಲು, ಡ್ರಗ್ಸ್, ಬೆಡ್ಡಿಂಗು ಮತ್ತು ಅಕ್ರಮ ವಲಸಿಗರು. ಇವತ್ತು ಬಾಂಗ್ಲಾದೇಶ ಅಕ್ರಮ ವಲಸಿಗರು ಎಷ್ಟು ಸಮಸ್ಯೆ ಆಗಿದೆ ಅಂತ ನೀವು ಗಮನಿಸಿದಿರಿ. ಉಗ್ರಗಾಮಿಗಳು ಕರ್ನಾಟಕದಲ್ಲಿ ಸಿಗಾಕೊಳ್ತಾ ಇದ್ದಾರೆ, ಬೆಡ್ಡಿಂಗ್ ದಂಧೆ ಮಾಡೋರು ಕರ್ನಾಟಕದಲ್ಲಿ ತಗಲಾಕೊಳ್ತಾ ಇದ್ದಾರೆ. ಅರೆ ಇಷ್ಟೊಂದು ಸಮಸ್ಯೆ ಇಟ್ಕೊಂಡು ಬಹಳ ತುಂಬಾ ಅದ್ಭುತವಾಗಿದೆ ಕರ್ನಾಟಕ ಅಂತ ಹೇಳಿ ಯಾಕೆ ರಾಜ್ಯಪಾಲರು ಕೈ ಹೇಳಿಸ್ತೀರಿ ನೀವು? ಇದು ದೊಡ್ಡ ಸುಳ್ಳಲ್ವಾ? ಈ ಸುಳ್ಳನ್ನ ನೀವು ಹೇಳಿಸ್ಲಿಕ್ಕೆ ಹೋಗಿರೋದಕ್ಕೆ ರಾಜ್ಯಪಾಲರು ಒಪ್ಪಿಲ್ಲ. ಆದ್ರೆ ಇನ್ನೊಂದು ಹೇಳ್ತೀನಿ ಮೇಡಮ್, ತುಂಬಾ ಬಾರಿ, ಬಹಳ ಬಾರಿ ಇದೇ ರಾಜ್ಯಪಾಲರು ಕರ್ನಾಟಕವನ್ನು ಹೊಗಳಿದ್ದಾರೆ. ಕೆಲವು ವಿಚಾರಕ್ಕೆ, ಗ್ಯಾರಂಟಿ ವಿಚಾರಕ್ಕೆ ಕಳೆದ ಸದನದ ಸಮಯದಲ್ಲಿ ಗ್ಯಾರಂಟಿಯನ್ನ ಅನುಷ್ಠಾನ ಮಾಡಿದಾಗ ಚೆನ್ನಾಗಿ ಅನುಷ್ಠಾನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಈ ವರ್ಷ ಸರಿಯಾಗಿ ಅನುಷ್ಠಾನ ಆಗಿಲ್ಲ. ಅದು ಈ ದಿನ ನನ್ನ ಬಾಯಲ್ಲಿ ಹೇಳಿಸ್ಬೇಡಿ ಅಂತೇಳಿ ಅದು ನಿಲ್ಸಿದ್ದಾರೆ. ಅದ್ರ ತಪ್ಪೇನಿದೆ? ರೈಟ್. ದಿನೇಶ್ ಅವರು, ದರ್ಶನ್ ಅವರು, ಹಾಗೆಯೇ ಉಮೇಶ್ ಅವರು, ದಿಲೀಪ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ಇವತ್ತು ಬೆಳಗ್ಗೆ ಒಂದು ಹೈಡ್ರಾಮಾವೇ ನಡೆದು ಹೋಯಿತು. ರಾಜ್ಯಪಾಲರು ಬರಬೇಕಾಗಿತ್ತು, ಅಧಿವೇಶನಕ್ಕೆ ಬಂದರು, ಮಾತಾಡಬೇಕಾಗಿತ್ತು, ಮಾತಾಡಿದ್ರು. ಭಾಷಣವನ್ನು ಕ್ಯಾಬಿನೆಟ್ ಸಿದ್ಧಪಡಿಸಿಕೊಟ್ಟಂತಹ ಭಾಷಣವನ್ನು ಓದಿದ್ರಾ ಇಲ್ವಾ ಅಂದರೆ ಭಾಗಶಃ ಸರಿ, ಭಾಗಶಃ ತಪ್ಪು ಅನ್ನುವಂಥ ಸಿಚುವೇಷನಲ್ಲಿ ಕಾಂಗ್ರೆಸ್ನ ಮುಂದಿನ ನಡೆಯನ್ನು ಸುಪ್ರೀಂ ಮೊರೆ ಹೋಗ್ತಾರಾ, ರಾಷ್ಟ್ರಪತಿಗಳಿಗೆ ದೂರು ಕೊಡ್ತಾರಾ, ನಮಗೆ ರಾಜ್ಯಪಾಲರ ಸಪೋರ್ಟ್ ಇಲ್ಲ ಅಂತ ಹೇಳಿ ಹೋರಾಟವನ್ನು ಮಾಡ್ತಾರಾ, ಕಾದು ನೋಡೋಣ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.